ಮನೆ ನಿಮ್ಮಲ್ಲಿ ಮಗಳದ್ದೊಂದು ಆಮೇಲೆ ಮಗಳದ್ದೊಂದು ಹೆಂಡತಿ ಇರ್ತದೆ. ಕಾಣಿಯೂರು ಮಠದ ಆರಾಧ್ಯ ದೇವರಾದಂತಹ ನರಸಿಂಹದೇವರನ್ನು ಸ್ಮರಿಸಿಕೊಳ್ಳುತ್ತಾ ಯತಿಶ್ರೇಷ್ಠರಾದಂಥ ಪೂಜ್ಯ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ದಿವ್ಯಹಸ್ತದಿಂದ 86ನೇ ಮನೆ ಉದ್ಘಾಟನೆಗೊಂಡಿದೆ. ಅವರು ಚಿತ್ತೈಸಿದ್ದೇ ನಮಗೆ ಸೌಭಾಗ್ಯ. ಅವರು ಉದ್ಘಾಟಿಸುವ 2ನೇ ಕಾರ್ಯಕ್ರಮ, 2ನೇ ಮನೆ ಇದು. ಈ ಹಿಂದೆ ಹಿರಡ್ಕದಲ್ಲಿ ಬಜೆಯಲ್ಲಿ ಒಂದು ಹುಡುಗಿಯ ಮನೆಯನ್ನು ಉದ್ಘಾಟಿಸಿದ್ರು. ಆ ಹುಡುಗಿ ಈಗ ವಿದ್ಯಾವಂತೆಯಾಗಿ ಉದ್ಯೋಗ ಪಡೆದು ಈಗ ಪ್ರತಿ ವರ್ಷ ಕಲಾರಂಗಕ್ಕೆ ದೇಣಿಗೆ ಕೊಡ್ತಾ ಇದ್ದಾಳೆ. ಸ್ವಾಮೀಜಿಯವರ ಅನುಗ್ರಹ ಅದು. ಎಲ್ಲರನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರು ಈ ಮನೆಯ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಂತ ಗಂಗಾಧರರು ಸ್ವಾಗತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿಗಳ ಚರಣಕ್ಕೆ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆಗಮಿಸಿರುವ ಎಲ್ಲ ಕಲಾರಂಗದ ಪದಾಧಿಕಾರಿಗಳೇ, ಸದಸ್ಯರೇ, ಈ ಮನೆಗೆ ನಾವು ಭೇಟಿ ನೀಡಲಿಕ್ಕೆ ಬರುವಾಗ ಇದಕ್ಕಿಂತ ಮೊದಲು ವಿದ್ಯಾಪೋಷಕನ ಎಸ್ ವಿ ಭಟ್ರು, ನಮ್ಮ ಹಿರಿಯ ಎಸ್ ವಿ ಭಟ್ರು ಮತ್ತೆ ನಾಗರಾಜ್ ಸರ್ ಫೋಟೋ ನೋಡಿದ್ದೇವೆ ನಾವು. ಆನಂತರ ಪುನಃ ನಾವು ಒಂದು ಟೀಮ್ ಆಗಿ ಬಂತು, ಮುರಳಿ ಸರ್, ನಾನು, ನಾರಾಯಣ ಹೆಗ್ಡೆ ಅವರು. ಒಂದು ಸಣ್ಣ ಜೋಪಡಿ ಹಾಗೆ ಆ ಮನೆಯಲ್ಲಿ ಅವಳು ವಾಸ್ತವ್ಯವಿದ್ದು 95.5% ಮಾರ್ಕ್ಸ್ ತೆಗೆದು ಶಾಲೆಗೆ ಫಸ್ಟ್ ಬಂದಿದ್ದಾಳೆ. ಆ ಪರಿಸ್ಥಿತಿಯಲ್ಲಿ ಓದಿ ಅದು ನಮಗೆ ಮೇನ್ ಮುರಳಿ ಸರ್ ಅದು ಪಾಸ್ ಮಾಡೋ ಮೇನ್ ನೋಡುವಾಗ ಮಾರ್ಕ್ ನೋಡುವಂಥದ್ದು.
ಮಾರ್ಕ್ನ ಇದರಲ್ಲಿ ಅವಳು ನಮ್ಮ ಇದರಲ್ಲಿ ಪಾಸ್ ಆದ್ಲು. ಹಾಗೆ ಮನೆ ನಿರ್ಮಾಣಕ್ಕೆ ನಾವು ನಿಶ್ಚಯ ಮಾಡುವಾಗ ಒಂದು ಮರ ಬಂತಿಲ್ಲ, ದೊಡ್ಡ ಮರ ಹಿಂಬದಿಯಲ್ಲಿ. ಮರ ಕಡಿಯದೆ ಮರ ಕಡ್ತಾ ಇದ್ದು ಮನೆಗೆ ಸಾಮಗ್ರಿ ಎಲ್ಲ ಹೊಳೆ ಬದಿತ ಪದ್ಧತಿಯಲ್ಲಿ ಹೋಗಬೇಕು. ಮುಖ್ಯವಾಗಿ ನಮಗೆ ಇದಕ್ಕೆ ಸಹಕಾರ ಮಾಡಿದವರು ನರಸಿಂಹ ಮೇತ್ರಿ ಅವರು ತಿರುಮಂಜೇಶ್ವರದಿಂದ ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಮೇಲಿನ ಅಭಿಮಾನದಿಂದ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಮತ್ತೆ ಮನೆಯ ನಿರ್ಮಾಣದಲ್ಲಿ ಒದ್ದಾಟ ಮಾಡಿದವರು ವಿದ್ಯಾಭೂಷಣ ವಿದ್ಯಾರ್ಥಿಯ ತಂದೆ ತುಂಬಾ ಶ್ರಮ ಪರಿಗಣಿಸಿದ್ದಾರೆ. ನನಗೆ ತುಂಬಾ ಖುಷಿ ತಂದಿದೆ. ಜನ ಬಂದಿದ್ದಾರೆ, ಕೆಲಸ ಆಗಿದೆ, ಏನು ಮಾಡಿದ್ದಾರೆ ಸರ್, ಅದು ತಂದೆ ಇದು ತಂದೆ, ಅಷ್ಟು ಚಂದದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಕೆಲವು ದಿಕ್ಕಿನಲ್ಲಿ ಅದು ನಾವು ನಿರೀಕ್ಷೆಗೆ ಮಾಡಿದ ವಿಷಯದಲ್ಲಿ ಸಿಗುದಿಲ್ಲ ನಮಗೆ. ಇಲ್ಲಿ ತುಂಬಾ ಸಹಕಾರದಿಂದ ಈ ಮನೆ ನಿರ್ಮಾಣ ಆಯಿತು. ಇವತ್ತು 86ನೇ ಮನೆಯನ್ನ ಹಿರಿಯರಾದ ಭಾಸ್ಕರ್ ಭಟ್ರ ಒಂದು ದೇಣಿಗೆಯಿಂದ ಈ ಮನೆ ಮುಕ್ತಾಯಗೊಂಡಿದೆ, ಉದ್ಘಾಟನೆಗೊಂಡಿದೆ. ಪೂಜ್ಯ ಸ್ವಾಮೀಜಿಗಳು ಬಂದ ಹರಸು ನಮಗೆ ಅದು ನಮ್ಮ. ಹಾಗಾಗಿ ಪ್ರಥಮವಾಗಿ ನಾನು ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ದಾನಿಗಳಾದ ಶ್ರೀ ಭಾಸ್ಕರ್ ಭಟ್ರು, ಮುಂದೆ ಅವರ ಬಗ್ಗೆ ಮುರಳಿ ಸರ್ ಮಾತಾಡ್ಲಿಕ್ಕಿದ್ದಾರೆ, ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪಂಚಾಯತ್ನ ಅಧ್ಯಕ್ಷರು ಆಗಮಿಸಿದ್ದೀರಿ, ಹಿರಿಯರಾದ ವಿಶ್ವನಾಥ ಶೆಣೆಯರು, ನಮ್ಮ ಕೋಶಾಧಿಕಾರಿ ಸದಾಶಿವರಾವ್ ಸರ್, ಮುಖ್ಯವಾಗಿ ಅಪರೂಪದಲ್ಲಿ ಬಂದಿದ್ದಾರೆ ಗುಂಡು ಅಮೀನ್ ಸರ್, ನಮ್ಮ ಕಲಾರಂಗದ ಅವರು ಸದಸ್ಯರು ಇರಬೇಕು, ಹಳೆಯ ಸದಸ್ಯರು, ಅವರನ್ನು, ಹಾಗೆ ಎಸ್ ವಿ ಭಟ್ರನ್ನ, ಹಾಗೆ ಆಗಮಿಸಿರುವ ನಮ್ಮ ಮುಂದೆ ದಾನಿಗಳಾಗಿ ಇರುವ ಒಂದು ಮನೆಯ ಪ್ರಾಯೋಜಕತ್ವವನ್ನು ಈಗಲೇ ವಹಿಸಿಕೊಂಡಿದ್ದಾರೆ ಲಕ್ಷಣಿ ಅಡ್ಡಿ ಅಂತ ಯಾರು ಬಂದಿದ್ದಾರೆ. ತಾರಾ ಮೇಡಮ್ ಬಂದಿದ್ದಾರೆ, ನಮ್ಮ ಕಲಾರಂಗದ ತುಂಬಾ ಅಭಿಮಾನಿಗಳು, ದಾನಿಗಳು, ಹಾಗೆ ಕಲಾರಂಗದ ಎಲ್ಲ ಹಿರಿಯ ಸದಸ್ಯರು. ಆನಂತರ ಮುರಳಿ ಸರ್ ಅಣ್ಣ ಬಂದಿದ್ದಾರೆ, ಅವರನ್ನು ಊರಿನ ಮುಖ್ಯೋಪಾಧ್ಯಾಯರು, ಶಾಲೆಯ ಮುಖ್ಯೋಪಾಧ್ಯಾಯರು ಆಗಮಿಸಿದ್ದೀರಿ. ಊರಿನ ಎಲ್ಲ ಹಿರಿಯ ಸದಸ್ಯರನ್ನ, ಹಾಗೆ ಮಠದ ಮ್ಯಾನೇಜರ್ ಅನ್ನ, ಹಾಗೆ ಅವರ ಶಿಷ್ಯ ವರ್ಗವನ್ನ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಬಹುಶಃ ಗಂಗೊಳ್ಳಿಯಲ್ಲಿ ನಾವು ಈಗಾಗಲೇ ಎರಡು ಮನೆ ಉದ್ಘಾಟಿಸಿ ಆಯ್ತು. ಇದು 3ನೇ ಮನೆ. ಇನ್ನು 3 ಮನೆಗಳು ನಿರ್ಮಾಣ ಆಗ್ತಾ ಇದೆ. ಇಷ್ಟು ಸಣ್ಣ ಪ್ರದೇಶದಲ್ಲಿ 6 ಮನೆ, ಬಹುಶಃ ಇಷ್ಟು ದೊಡ್ಡ ಕೊಡುಗೆ ಒಂದು ಪ್ರದೇಶಕ್ಕೆ ಎಲ್ಲಿಯೂ ಇಲ್ಲ. ಇದು ಗಂಗೊಳ್ಳಿಯ ವಿಶೇಷತೆ. ಮತ್ತೆ ಗಂಗೊಳ್ಳಿ ಸರಸ್ವತಿ ವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲ, ಅದರ ಉಪನ್ಯಾಸಕರು ಇಲ್ಲೇ ಇದ್ದಾರೆ, ನಮ್ಮ ಸಂಸ್ಥೆಯ ಸದಸ್ಯರು ಕೂಡ ಹೌದು, ಕಾರ್ಯಕ್ರಮ. ಆ ಶಾಲೆಗೆ ಮತ್ತೆ ಕಲಾರಂಗಕ್ಕೆ ಒಂದು ವಿಶೇಷ ಬಾಂಧವ್ಯ. ಶಾಲೆ ಅಲ್ಲ, ನಮಗೆ ಮಕ್ಕಳು. ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದಾರೆ. ಅವರಿಗೆ ಭಾಸ್ಕರ್ ಭಟ್ರು ಹಾಗೆ ಸಂಸ್ಥೆಯ ಹಿರಿಯರು ಫಲಪುಷ್ಪವನ್ನು ನೀಡಿ ಅವರ ಅನುಗ್ರಹವನ್ನು ಪಡೆಯಬೇಕು. ಬನ್ನಿ ರಾಘವೇಂದ್ರ ಕಾರ್ಯವರು, ಒಂದು ಬಟ್ಟೆ ಬರ್ತಾರೆ, ಬನ್ನಿ ಇಲ್ಲಿ ಬನ್ನಿ ನೀವೊಂದು ಹಾಕ್ತೀನಿ, ಟಿಫನ್ ಅವರು ಬನ್ನಿ ಕೊಟ್ಟು ಬಂದು ಎಲ್ಲ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ನಿಸರ್ಗ ಕಲಿಕೆಯಲ್ಲಿ ತುಂಬ ಪ್ರತಿಭಾವಂತೆ. ಅಷ್ಟು ಮಾತ್ರ ಅಲ್ಲ, ಅವರು ಇತರ ಆಕ್ಟಿವಿಟೀಸ್, ಬಹಳ ಮುಖ್ಯವಾಗಿ ಕ್ರೀಡೆಯಲ್ಲಿ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾಳೆ, ಬಹುಮಾನವನ್ನು ಪಡೆದಿದ್ದಾಳೆ. ಅವಳೇ ಹೇಳ್ತಾಳೆ. ಈ ಮನೆಯ ಆ ಕಾಲದ ಫೋಟೋ ಇದೆ. ಆ ಮನೆಯಲ್ಲಿ ಹೇಗೆ ವಾಸಿಸ್ತಾ ಇದ್ರು ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಬಹಳ ಮುಖ್ಯವಾಗಿ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ರಾಘವೇಂದ್ರ ಕಾರ್ಯವರು ತುಂಬ ಈ ಮನೆ ಕಟ್ಟುವಲ್ಲಿರ್ಬೋದು, ಕಮ್ಯುನಿಕೇಷನಲ್ಲಿ ತುಂಬ ಕ್ರಿಯಾಶೀಲರಾಗಿದ್ದಾರೆ. ಈಗ ನಿಸರ್ಗ ತನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾರೆ.
ಸರ್ಗಾ. ನಾನು ಸರಸ್ವತಿ ವಿದ್ಯಾಲಯ ಕಾಲೇಜು ಗಂಗೊಳ್ಳಿಯಲ್ಲಿ ಫಸ್ಟ್ PUC ಓದುತ್ತಿದ್ದೇನೆ. ನನ್ನ ತಂದೆ ಮೀನುಗಾರಿಕೆ ಕೆಲಸ ಮಾಡುತ್ತಾರೆ ಹಾಗೂ ತಾಯಿ ಅಂಗನವಾಡಿಯ ಸಹಾಯಕಿ. ನಾನು ವಿದ್ಯಾಪೋಷಕ ಯಕ್ಷಗಾನ ಕಲಾರಂಗಿ ಆಯ್ಕೆಯಾಗಿರುವ ಖುಷಿ ನನಗೆ ತುಂಬ ಇದೆ. ಅದರ ಜೊತೆ ನಮ್ಮ ಮನೆ ನಿರ್ಮಾಣಕ್ಕೆ ಕೂಡ ಆಯ್ಕೆ ಮಾಡಿದ್ರು, ತುಂಬ ಸಂತೋಷವಾಯಿತು. ಹಾಗೆ ಇಷ್ಟು 3 ತಿಂಗಳಿನಲ್ಲಿ ಇಷ್ಟು ಚಂದವಾದ ಮನೆಯನ್ನು ನಿರ್ಮಿಸಲು ಸಹಕರಿಸಿದ ನನ್ನ ದಾನಿಗಳಾದ ಶ್ರೀ ಎ ಭಾಸ್ಕರ್ ಭಟ್ ಸರ್ ಅವರಿಗೆ ಮನಪೂರ್ವಕ ಕೃತಜ್ಞತೆಗಳು. ಹಾಗೆ ಇಂದು ಉದ್ಘಾಟನೆ ಮಾಡಿರುವ ಉಡುಪಿಯ ಶ್ರೀ ಕಾಣಿಯೂರು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಇವರು ಬಂದು ಉದ್ಘಾಟಿಸಿದ್ದು ತುಂಬ ಖುಷಿ ಕೊಡ್ತು. ಹೀಗೆ ನಾನು ಕಷ್ಟ ಕಾಲದಲ್ಲಿದ್ದಾಗ ನನ್ನ ಮನೆಯನ್ನು ಪುನರ್ ನಿರ್ಮಾಣ ಮಾಡಿ ಖುಷಿ ಕೊಟ್ಟಿರುವ ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕ, ನಾನು ಕೂಡ ಮುಂದೆ ಒಳ್ಳೆಯ ಹುದ್ದೆಯನ್ನು ಪಡೆದು ಈ ಸಂಸ್ಥೆಗೆ ನನ್ನಂತೆಯೇ ಕಲಿಯಲು ಇಷ್ಟಪಡುತ್ತಿದ್ದು ಸರಿಯಾದ ವ್ಯವಸ್ಥೆ ಇಲ್ಲದಿರುವ ಮಕ್ಕಳಿಗೂ ಮುಂದೆ ಸಹಾಯ ಮಾಡುವಂತಹ ಪುಣ್ಯದ ಭಾಗ್ಯ ಕೂಡ ಮಾಡಲು ಇಷ್ಟಪಡ್ತೇನೆ. ನನ್ನಿಂದ ನಾನು ಪಡೆದ ಫಲವನ್ನು ಪ್ರತಿಫಲವಾಗಿ ಅವರಿಗೆ ಕೊಡುವಂತಹ ಯೋಗ್ಯವಾಗಿರುವ ಕಾರ್ಯವನ್ನು ತೊಡಗಿಸಿಕೊಳ್ಬೇಕಂತ ಮುಂದೆ ಯಕ್ಷಗಾನ ಕಲಾರಂಗ ಹೇಗೆ ನನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿತ್ತೋ ಹಾಗೆ ನಾನು ಕಲಾರಂಗಕ್ಕೆ ಮರೆಯದೆ ನಾನು ಕೂಡ ಕಷ್ಟಪಟ್ಟು ಒಳ್ಳೆಯ ಹುದ್ದೆಯನ್ನು ಪಡೆದು ಮುಂದೆ ಕಲಾರಂಗಕ್ಕೆ ಚಿರಋಣಿಯಾಗಿ ಇರ್ತೇನೆ. ತುಂಬ ಹೃದಯದ ಧನ್ಯವಾದಗಳು. 86 ಮನೆಗಳ ಪರಿಸ್ಥಿತಿ ಒಂದೊಂದು ರೀತಿ ಇದೆ. ಇಲ್ಲಿ ಇಡೀ ಕುಟುಂಬ ಈ ಕಲಾರಂಗದೊಟ್ಟಿಗೆ ವಿದ್ಯಾಪೋಷಕರೊಂದಿಗೆ ಸೇರಿಕೊಂಡಿದೆ. ಅದು ನಮಗೆ ಆರಂಭದಿಂದಲೂ ಒಬ್ಬ ಟೀಚರ್ ಆದವನಿಗೆ ತಮ್ಮ ಮಕ್ಕಳ ಅಭ್ಯುದಯದಲ್ಲಿ ತನ್ನ ಮಗುವಿನ ಅಭ್ಯುದಯ ಅಂತ ಕಂಡ್ರೆ ಅವನು ನಿಜವಾದ ಶಿಕ್ಷಕ ಅಂತ ಭಾವಿಸಿದವರು ನಾವು. ಎಷ್ಟೋ ಸಲ ಏನಾಗ್ತದೆ ಹೇಳಿದ್ರೆ, ಎಷ್ಟೋ ಶಾಲೆಯಲ್ಲಿ ನಾವು ವಿದ್ಯಾಪೋಷಕಿನ ಅಪ್ಲಿಕೇಶನ್ ಕಳಿಸ್ತೇವೆ, ಅದನ್ನೇ ಸರಿಯಾಗಿ ಮುಟ್ಟಿಸ್ತಾ ಇಲ್ಲ. ಅದು ನಾನು ಯಾರನ್ನು ದೂರ್ತಾ ಇಲ್ಲ. ನಾನು ಉದಾಹರಣೆಗೆ ಇಲ್ಲೇ ಇವಳು ಫಸ್ಟ್ ಬಂದಿದ್ದಾಳೆ, ಅವಳು ಸೆಕೆಂಡ್ ಅಲ್ಲ, ಮಾನಿಷಾ 3rd ಪ್ಲೇಸ್ ಬಂದಿದ್ದಾಳೆ, ಅವಳದ್ದು 90 ಅಬೌವ್ ಮಾರ್ಕ್ ಇದೆ. ಅಲ್ಲಿ ವಾಶ್ರೂಮ್ ಸಮೇತ ಇಲ್ಲ ಆ ಮನೆಯಲ್ಲಿ. ಅವಳಿಗೆ ಅಪ್ಲಿಕೇಶನ್ ಸಿಗಲಿಲ್ಲ. ಅದು ಮತ್ತೆ ಯಾವುದೋ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರಂತೆ, ಕಮ್ಯುನಿಕೇಷನ್ ಗ್ಯಾಪ್. ನಾನಾಗ ಸುಜೇಂದ್ರ ಹತ್ರ ಹೇಳಿದೆ, ಟೀಚರ್ಸ್ಗಳ ಬಹಳ ಮುಖ್ಯ. ಈಗ ಒಂದು 200 ಶಾಲೆಗಳಿವೆ ಉಡುಪಿ ಜಿಲ್ಲೆಯಲ್ಲಿ, ಅನುದಾನಿತ ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆಗಳು 200 ಶಾಲೆಗಳಿವೆ. ನಾವು ಅಷ್ಟು ಶಾಲೆಗೆ ಮೊದಲೇ ರಿಸಲ್ಟ್ ಬರುವ ಮೊದಲೇ 2 ಅಪ್ಲಿಕೇಶನ್ ಮತ್ತು ಒಂದು ಲೆಟರ್ ಕಳಿಸ್ತಾ ಇರ್ತೇವೆ, ನಿಮ್ಮ ಶಾಲೆಯ ಮಕ್ಕಳಿಗೆ ಕೊಡಿ ಹೇಳಿ. ಈ ಕೊಡುವ ಉತ್ಸಾಹವನ್ನು ಕೂಡ ಎಷ್ಟೋ ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ಮಾಡ್ತಾ ಇಲ್ಲ. ನಾವು ಈಗಾಗಲೇ ಹೇಳ್ತಾ ಇದ್ದೇವೆ, ನೀವು 10th ಮಕ್ಕಳಿಗೆ ಹೇಳಿ, ಈಗಲೇ ಹೇಳಿ, ನೀವು 80ಕ್ಕೆ ಹೆಚ್ಚು ಮಾರ್ಕ್ ಪಡೆದ್ರೆ ಮಕ್ಕಳೇ ಬಡವರಾಗಿದ್ದರೆ ಉಡುಪಿಯ ವಿದ್ಯಾಪೋಷಕ ಸಂಸ್ಥೆ ಸಂಪೂರ್ಣ ವೆಚ್ಚವನ್ನು ಭರಿಸ್ತದೆ, ಮನೆಯಿಲ್ಲದ್ರೆ ಮನೆ ಕಟ್ಟಿಸಿಕೊಡ್ತದೆ. ಈ ಮಾಹಿತಿಯನ್ನು ಕೊಡುವಂಥದ್ದು ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರ ಒಂದು ಕರ್ತವ್ಯ. ಅದು ಆ ವಿಭಾಗದಲ್ಲಿ ಇನ್ನೂ ಸುಧಾರಣೆ ಆಗಬೇಕು. ನಾವು ಎಣಿಸಿದ ಸುಧಾರಣೆ ಆಗ್ತಾ ಇಲ್ಲ. ನಾನು ಈ ಹಿಂದೆ ಹೇಳಿದ್ದೆ, ಬೈಂದೂರಲ್ಲಿ ಒಂದು ಶಾಲೆಯಲ್ಲಿ 30 ಮಕ್ಕಳು 80ಕ್ಕೆ ಹೆಚ್ಚು ಮಾರ್ಕ್ ಪಡೆದಿದ್ದಾರೆ. ಒಂದೇ ಒಂದು ಅರ್ಜಿಯನ್ನು ಕೊಡಲಿಲ್ಲ, ಒಬ್ಬರಿಗೂ ಕೊಡಲಿಲ್ಲ. ಈ ಸರಿ ನಾವು ಹಠದಲ್ಲಿ ಯಾರಿಗೂ ಕಡೆಗೆ ನಾವು ಹೇಳಿದ ಮೇಲೆ ಸಿಲೆಕ್ಷನ್ನ ಎಲ್ಲ ಆದಮೇಲೆ ಡಿಸ್ಟ್ರಿಬ್ಯೂಷನ್ 1 ವಾರದ ಮೇಲೆ ಮಕ್ಕಳ ಹೆಸರು ಮತ್ತು ಮೊಬೈಲ್ ನಂಬರ್ ಅಷ್ಟನ್ನು ನಮ್ಗೆ ಕಳಿಸಿದ್ರು. 30 ಮಕ್ಕಳದ್ದು ಪ್ಲೇಸ್ ಇಲ್ಲ, ರೂಟ್ ಮ್ಯಾಪ್ ಇಲ್ಲ, ಏನೂ ಇಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಔದಾಸೀನ್ಯ. ಇದನ್ನು ಮುಂದಿನ ದಿವಸದಲ್ಲಿ ವಿದ್ಯಾಪೋಷಕ ನಾವು ಗಟ್ಟಿಯಾಗಿ ಹೇಳ್ತೇವೆ. ಯಾಕಂದರೆ ನೀವು ಗೊತ್ತಿರ್ಬೋದು, ಈ ಒಂದು ಮನೆ ಕಟ್ಟಲಿಕ್ಕೆ ಇದರ ಹಿಂದೆ ಪರಿಶ್ರಮ ಗಂಗಾಧರ 10-20 ಸಲ ಬಂದಿರ್ಬೋದು. ಇದಕ್ಕೆ ಅವರ ಆ ಜ್ಞಾನದಿಂದ ಈ ಮನೆ ಇಷ್ಟು ಸೊಗಸಾಗಿ ಇಷ್ಟು ಸಣ್ಣ ಪ್ಲೇಸಲ್ಲಿ ನಿರ್ಮಾಣಗೊಂಡಿದೆ. ದಾನಿಗಳು ಒದಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಆದ್ದರಿಂದ ಒಂದು ಮೆಸೇಜ್, ಇದು ಗಂಗೊಳ್ಳಿ ಶಾಲೆಗೂ ಇರ್ಬೋದು, ಒಂದು ಮೆಸೇಜ್ ಹೋಗಬೇಕು ಮಕ್ಕಳಿಗೆ. ಈಗಲೇ 10th ಮಕ್ಕಳಿಗೆ ಹೇಳಿ, ನೋಡಿ ಇಂಥ ಸಂಸ್ಥೆ ಇದೆ ಉಡುಪಿಯಲ್ಲಿ, ವಿದ್ಯಾಪೋಷಕ ಸಂಸ್ಥೆ ಇದೆ, ಹೀಗೆ ಕೆಲಸ ಮಾಡ್ತಾ ಇದೆ ಅಂತ. ಅದನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಯಾಕಂದರೆ ಆ ಮನೆ ಈಗ ಕಟ್ಲಿಕ್ಕೆ ಶುರು ಮಾಡಿ ಆಯ್ತು. ಈಗ ಅದಕ್ಕೆ NOC ಪಂಚಾಯತ್ ಲೈಸೆನ್ಸ್ ಕೊಟ್ಟಿರಬೇಕು ಇದ್ದಾರೆ. ಇನ್ನೊಂದು 2-3 ತಿಂಗಳು ಮಳೆಗಾಲದೊಳಗೆ ಮನೆ ಆಗ್ತದೆ. ನಮ್ಮ ಉದ್ದೇಶ ಹೇಳಿದರೆ ಹಸಿವಾದಾಗ ಊಟ ಮಾಡಬೇಕು. ಸರ್ಕಾರದ್ದು ಹಾಗಲ್ಲ. ಹಸಿವು ಇಂಗಿ ಕರಟಿ ಸಾಯ್ಲಿಕ್ಕೆ ಆಗುವಾಗ ಅವ್ರು ನೀರು ಬಿಡುವಂಥ ವ್ಯವಸ್ಥೆ. ನಮ್ಮದು ಹಾಗಲ್ಲ. 2-3 ತಿಂಗಳಲ್ಲಿ ಒಂದು ಮನೆ ಅಂತೂ 40 ದಿವಸದಲ್ಲಿ ಮಾಡಿಸಿದ್ದಾರೆ ಗಂಗಾಧರ, ಅವರದ್ದೇ ಟೀಮ್. ಒಂದು ಮೇಸ್ತ್ರಿ ಸಿಕ್ಕಿದ್ರೆ, ಈಗಲೇ ಉಲ್ಲೇಖ ಮಾಡಿದ್ರು, ಒಳ್ಳೆಯ ಮೇಸ್ತ್ರಿ ಸಿಕ್ಕಿದ್ರೆ ಮತ್ತೆಲ್ಲ ಉಡುಪಿಯಿಂದಲೇ ನಮ್ಮ ಕೆಲಸಗಾರರು ಬಂದು ಮನೆಯನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಭಾಸ್ಕರ್ ಭಟ್ರು ಪ್ರಾಯೋಜಕರು. ಭಾಸ್ಕರ್ ಭಟ್ರು ಸಂಸ್ಥೆಯ ಆಜೀವ ಸದಸ್ಯರು. ನಾನು ಕಲಿತ ಶಾಲೆ ಕಿದಿಯೂರು SVST ಹೈಸ್ಕೂಲು.
ನಾನು ಅಲ್ಲಿಯ ಹಳೆ ವಿದ್ಯಾರ್ಥಿ ಸಂಘವನ್ನು ಗುಂಡು ಅಮೀನಿದ್ದಾರೆ, ಅಲ್ಲಿ ಹುಟ್ಟು ಹಾಕಿ ಅದಕ್ಕೆ ಓಡಾಡಿ ಆ ಹೊಸ ಕಟ್ಟಡವನ್ನು ಒಂದು 108 ದಿವಸದಲ್ಲಿ ಕಟ್ಟಿ ಒಂದು ಫ್ಲೋರ್. ಆ ಶಾಲೆ ಹಾಗೆ ಬೇರೆ ಬೇರೆ ಸ್ಥಿತ್ಯಂತರದಲ್ಲಿ ಮೇಲೆ ಬಂದು ಭಾಸ್ಕರ್ ಭಟ್ರು ಅಲ್ಲಿಯ ಈಗಲೂ ಅವರ ಹಳೆ ವಿದ್ಯಾರ್ಥಿಗಳು ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಶಿಕ್ಷಕನ ಸಾರ್ಥಕ್ಯ ಕಾಣುವುದು ಹಾಗೆ. ಹಳೆ ವಿದ್ಯಾರ್ಥಿಗಳು ಈಗಲೂ ಕೂಡ ಒಬ್ಬ ಶಿಕ್ಷಕನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಹೇಳಿದರೆ ಅವರು ಡಿಸ್ಟಿಂಕ್ಷನ್ ಪಾಸ್ ಹೇಳಿ. ಭಾಸ್ಕರ್ ಭಟ್ರಿಗೆ ಎಲ್ಲ ವಿದ್ಯಾರ್ಥಿಗಳ ಹೆಸರು ಗೊತ್ತಿದೆ. ಅವರ ಹಳೆ ವಿದ್ಯಾರ್ಥಿ ನನಗೆ ಹೆಸರು ಗೊತ್ತಿಲ್ಲ, 10, 20, 30 ವರ್ಷದ ಹಿಂದಿನ ಹಳೆ ವಿದ್ಯಾರ್ಥಿಗಳದ್ದು ಹೆಸರು ಗೊತ್ತಿದೆ ಅವರಿಗೆ. ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು 4 ತಿಂಗಳು ಆ ಶಾಲೆಯಲ್ಲಿ ಪಾಠ ಮಾಡಿದ್ದೇನೆ. ಆಗ ಮಕ್ಕಳು ಎಷ್ಟು ಅವರನ್ನು ಹಚ್ಚಿಕೊಂಡಿದ್ದಾರೆ, ಪ್ರೀತಿಸಿದ್ದಾರೆ ಎಂಬುದು ನಾನು ಕಣ್ಣಾರೆ ನೋಡಿದ್ದೇನೆ. ಅಂತಹ ಒಬ್ಬ ಸಹೃದಯಿ ಬದುಕಿನ ಸಂಧ್ಯಾ ಕಾಲದಲ್ಲಿದ್ದಾರೆ. ಅವರ ಕೌಟುಂಬಿಕ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ಒಂದು ದೊಡ್ಡ ಸಂಕಲ್ಪ ಮಾಡಿದ್ದಾರೆ. ನಾವು ನಿರೀಕ್ಷೆ ಮಾಡಲಿಲ್ಲ. ಇದ್ದೀರಾ ಕೇಳಿದ್ರು, ಬಂದರು. ಈ ಮನೆಯ ಪೂರ್ತಿ ವೆಚ್ಚವನ್ನು ಹೇಳಬೇಕಲ್ಲ, 7 ಲಕ್ಷದ ಚೆಕ್ಕನ್ನು 2 ತಿಂಗಳ ಮೊದಲೇ ಕೊಟ್ಟಾಗಿದೆ ಅವರು. ಅಷ್ಟು ಮಾತ್ರ ಅಲ್ಲ, ವಿದ್ಯಾಪೋಷಕಿಗೆ ಸಮೇತ 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದಾರೆ. ನಮಗೆ ಶಾಕ್ ಆಯಿತು. ಬಟ್ ಸರಿ ನೋಡಿದ್ದೀರಾ ಅಂತ ಕೇಳಿದೆ. ಇಲ್ಲ, ಸರಿ ನೋಡಿದ್ದೇನೆ ಹೇಳಿದ್ದು, 0 ಜಾಸ್ತಿ ಆಯ್ತಾ ಅಂತ ಹೇಳಿ. ಅಂದರೆ ಸಂಸ್ಥೆಯ ಬಗ್ಗೆ ಎಷ್ಟು ಒಂದು ಅವರಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದು ನಮ್ಮ ಕಾರ್ಯಕರ್ತರ ಒಂದು ಜವಾಬ್ದಾರಿ, ಅದನ್ನು ಉಳಿಸುವಂಥದ್ದು ಮತ್ತು ಮುನ್ನಡೆಸುವಂಥದ್ದು. ಅವರೇನು ದೊಡ್ಡ ಸ್ಥಿತಿವಂತರಲ್ಲ, ಕೇವಲ ಸಂಬಳ ಪೆನ್ಷನ್ನಲ್ಲಿ ಅವರು ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅಮೂಲ್ಯವಾದ ಮೊತ್ತ. 1-2 ದಿವಸ ಮೊದಲೇ ನಮ್ಮ ಸಂಸ್ಥೆ ಕಾರ್ಯಕಾರಿ ಸಂಸ್ಥೆ ಸದಸ್ಯರು ವಿಜಯ್ ಕುಮಾರ್ ಒಂದು ಮನೆಯನ್ನು, ಅವರು ಕೂಡ ಹಾಗೆ, ಅವರು ಕೆಲವು ತಿಂಗಳ ಮೊದಲೇ ಮೊತ್ತವನ್ನು ಕೊಟ್ಟು ಮನೆ ಆಗಬೇಕು ಹೇಳಿದ್ದಾರೆ. ಅಂತಹ ಒಂದು ಸಂಸ್ಥೆಯಲ್ಲಿ ಇವತ್ತು 86ನೇ ಮನೆ ಉದ್ಘಾಟನೆ ಆಗ್ತಾ ಇದೆ. ಇನ್ನೊಂದು 8-10 ಮನೆ ಆಗ್ತಾ ಇದೆ. ಅಂತೂ 1 ತಿಂಗಳಲ್ಲಿ ಇನ್ನೊಂದು 3-4 ಮನೆ ಸಿದ್ಧವಾಗಿದೆ ಉದ್ಘಾಟನೆಗೆ. ಇಲ್ಲಿ ಗಂಗೊಳ್ಳಿಯಲ್ಲಿ ಇನ್ನೊಂದು ಮನೆ ರೆಡಿಯಾಗಿದೆ, ಶಾವ್ಯನ ಮನೆ. ಅದು ಸದ್ಯ ಭವಿಷ್ಯದಲ್ಲಿ ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭಾಸ್ಕರ್ ಭಟ್ರು ಈಗ ಅವರ ಪತ್ನಿ ಒಂದು 3-4 ವರ್ಷದ ಹಿಂದೆ ಅವರು ಕಳ್ಕೊಂಡಿದ್ದಾರೆ. ಅವರ ಹೆಸರಿನಲ್ಲಿ ಈ ಮನೆ ನಿರ್ಮಾಣಗೊಂಡಿದೆ, ಲಲಿತಾ ಸದನ. ಅವರ ದಂಪತಿಗಳ ಫೋಟೋ ಇಲ್ಲಿ ಶಾಶ್ವತವಾಗಿರಬೇಕು. ಅದನ್ನು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಆ ಮನೆಗೆ ಹಸ್ತಾಂತರಿಸಬೇಕು ಅಂತ ವಿನಂತಿಸ್ತೇವೆ. ಸ್ವಾಮೀಜಿಯವರಿಗೆ ಅವರು ಕೊಡುವಂಥ ಅಲ್ಲ, ಅವರಿಗೆ ಭಾಸ್ಕರ್ ಭಟ್ರಿಗೆ ಎಂತೆಲ್ಲ ಉಂಟು. ನೀವು ಬನ್ನಿ, ನೀವು ಮಾತಾಡ್ತೀನಿ ಅವರಿಗೆ. ಓಕೆ, ಅವರಿಗೆ ನೀವು ಸಮಯ ಕೊಡ್ತೀರಾ? ಅಲ್ಲ ಅದು ಮನೆ ಅವರಿಗೂ ಹಾಗೂ ನಮ್ಮ ಮನೆಯನ್ನು ನಿರ್ವಹಿಸಲ್ಪಟ್ಟ ದಾನಿಗಳಿಗೂ ಹಾಗೂ ಬಂದ ಎಲ್ಲ ಗಣ್ಯರಿಗೂ ವಂದನೆ ತಿಳಿಸುತ್ತೇನೆ. ಅನಿಸಿಕೆ ತುಂಬ ಕಷ್ಟ. ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ. ಯಾವುದೊಂದು ಕಲ್ಲು ಗಿಲ್ಲು ಎಲ್ಲ ಬರ್ತಾ ಇರುತ್ತೆ. ನಾವು ಆ ಥರ ಎಲ್ಲ ಥರದ ಇಂದ ಒಳ್ಳೆ ಖುಷಿ ಆಯ್ತು ನಮಗೆ. ಈ ಥರದ ಭಾಷೆಯೇ ಮಾತಾಡಿ, ಕುಂದಾಪುರದಲ್ಲಿ ಮಾತಾಡಿ. ಒಳ್ಳೆ ಖುಷಿ ಆಯ್ತು ಸರ್, ಅಷ್ಟೇ. ಸಮುದ್ರ ತೀರ್ಥ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಗುಂಡು ಅಮೀನು ನಮ್ಮೊಟ್ಟಿಗಿದ್ದಾರೆ. ಭಾಸ್ಕರ್ ಭಟ್ರ ಹತ್ತಿರದಲ್ಲಿ ನೋಡಿದವರು 1-2 ಮಂದಿ. ನಮ್ಮ ಸಂಸ್ಥೆಯ ಆಜೀವ ಸದಸ್ಯರು ಹೌದು ಗುಂಡು ಅಮೀನು. ನಮ್ಮ ಗುರುಗಳ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಹಿರಿಯರಿಗೂ ವಂದಿಸಿ ಮತ್ತು ಕಲಾರಂಗದ ಎಲ್ಲ ಸದಸ್ಯರನ್ನು ಕೂಡ ನಾನು ವಂದಿಸ್ತೇನೆ. ನಾನು ಕಲಾರಂಗದ ಬಗ್ಗೆ ನಾನು ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದರ ಎಲ್ಲ ಬಲ್ಲವರು ನೀವು, ನಿಮಗಿಂತ ಜಾಸ್ತಿ ನಿಮಗೆ ಗೊತ್ತಿಲ್ಲ. ಅದರೊಂದು ಖುಷಿ ಅಂತ ಹೇಳಿದರೆ, ಒಂದು ಸಂಸ್ಥೆ ಹೇಗೆ ಇರಬೇಕು ಎನ್ನುವುದಕ್ಕೆ ಕಲಾರಂಗ ಮಾದರಿ. ಅದು ಎಲ್ಲ ಮೂಲಗಳಲ್ಲಿಯೂ ಕೂಡ ಅದು ಮುಂದುವರಿತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಟೀಮ್, ಅದರ ಹಿಂದೆ ಕೆಲಸ ಮಾಡುವ ಟೀಮ್, ಬಹುಶಃ ನಮಗೆ ಒಂದು ತಿಂಗಳಲ್ಲಿ ಒಂದು ಸಲ ಎಲ್ಲಿಗೆ ಹೋಗ್ಲಿಕ್ಕಿದ್ರೆ ತಲೆ ಬಿಸಿ ಆಗ್ತದೆ. ಅದು ನಿರಂತರವಾಗಿ ಆ ಟೀಮು ಮನೆ ಭೇಟಿ ಮಾಡುವುದು, ಅದು ಎಲ್ಲ ಕೆಲಸ, ರಾತ್ರಿ ಅಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡೋದು. ಬಹುಶಃ
ಅದಕ್ಕೆ ಸಾಟಿ ಯಾವುದಿಲ್ಲ. ಯಾವ ಸಂಸ್ಥೆಯಲ್ಲಿಯೂ ಅಂಥ ಕೆಲಸ ನಡೆಯಲಿಕ್ಕಿಲ್ಲ. ಆ ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಸದಸ್ಯ ಅನ್ನುವುದೇ ನಮಗೊಂದು ಹೆಮ್ಮೆ. ಇದೇ ನಿರಂತರವಾಗಿ ನಡೆಯಲಿ, ಎಲ್ಲ ದಾನಿಗಳ ಸಹಕಾರ ಅವರಿಗಿರಲಿ. ಮತ್ತು ಮುಖ್ಯವಾಗಿ ಯಾರು ಈ ಸಮಾಜದಲ್ಲಿ ಕೆಳಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದಾರೆ, ಮತ್ತು ಇದು ಕಲೀಲಿಕ್ಕೆ ಯಾರಿಗೆ ಕಷ್ಟ ಇದೆಯಾ ವಿದ್ಯಾದಾನವನ್ನು ಮಾಡುವುದು ಅದು ಬಹಳ ಶ್ರೇಷ್ಠ ಕೆಲಸ. ಯಾಕಂದರೆ ಒಂದು ಮಕ್ಕಳ ಭವಿಷ್ಯವನ್ನು ರೂಪಿಸುವುದೇ ವಿದ್ಯೆ. ಆ ವಿದ್ಯೆಯಿಂದ ವಂಚಿತರಾದರೆ ಬಹುಶಃ ಅದು ಈ ನಮ್ಮ ಸಮಾಜಕ್ಕೆ ದೊಡ್ಡ ನಷ್ಟ. ಆ ನಷ್ಟವನ್ನು ಭರಿಸುವವರು ಕಲಾರಂಗದವರು. ಹಾಗಾಗಿ ನಾನು ಯಾವಾಗಲೂ ಕಲಾರಂಗದ ಬಗ್ಗೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನನಗೆ ಸಾಧ್ಯ ಇದ್ದರೆ ನಾನು ಬರ್ತೇನೆ ಮತ್ತು ಸಹಕಾರ ಇದ್ದೇ ಇದೆ. ಮತ್ತು ನಮ್ಮ ಭಾಸ್ಕರ್ ಭಟ್ರ ಬಗ್ಗೆ ಹೇಳುವುದಾದರೆ, ಬಹುಶಃ ನಾನು ಅಲ್ಲಿಂದ ಕಲಿತು ಹೊರಗೆ ಹೋದ ಮೇಲೆ ಭಾಸ್ಕರ್ ಭಟ್ರು ಅಲ್ಲಿಗೆ ಸೇರ್ಪಡೆಯಾದವರು. ಬಹುಶಃ ಅವರ ಪಾಠವನ್ನು ನಾನು ಕೇಳಲಿಲ್ಲ, ಅವರನ್ನು ನೋಡಿದ್ದೇನೆ, ಅವರ ಎಲ್ಲ ಒಡನಾಟ ಇದೆ. ಶಾಲೆಯ ಬಗ್ಗೆ ಯಾಕಂತೇಳಿದರೆ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಸ್ವಲ್ಪ ಸಮಸ್ಯೆಯಲ್ಲಿತ್ತು. ನಮ್ಮ ಶಾಲೆ ಎಲ್ಲ ಒಂದು ಬೆನ್ನುಲೋಬು ಆಗಿ ನಿಂತವರು ಮುರಳಿಯವರು. ಅವರು ಹೇಳಿದ್ದು ಒಂದು ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ, ಚಂದ್ರಕಾಂತ್ ಶೆಣೈ ಅಧ್ಯಕ್ಷರಾಗಿ, ಪ್ರಥಮ ಅಧ್ಯಕ್ಷರಾಗಿ, ಅವರು ಕಾರ್ಯದರ್ಶಿಯಾಗಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅಲ್ಲಿ ಹೈಸ್ಕೂಲಿನ ಫೌಂಡೇಶನ್ ಆಗಿ ಅದೆಷ್ಟೋ ವರ್ಷ ನಿಂತಿತ್ತು. ಅದನ್ನು ಫಸ್ಟ್ ಫ್ಲೋರು ಮಾಡಿಸಿ ಸೆಕೆಂಡ್ ಗ್ರೌಂಡ್ ಫ್ಲೋರ್ ಮಾಡಿ ಫಸ್ಟ್ ಫ್ಲೋರ್ ಇಡೀ ಹಳೆ ವಿದ್ಯಾರ್ಥಿ ಸಂಘದ ಹೆಸರಿನಲ್ಲೇ ಶ್ರೀನಿವಾಸ್, ನಮ್ಮ ಗುರುಗಳು, ಪ್ರೈಮರಿ ಶಾಲೆಯ ಗುರುಗಳು ಶ್ರೀನಿವಾಸ ತಂತ್ರಿಗಳು, ಅವರ ಹೆಸರಿನಲ್ಲಿ ಹೆಗ್ಗಡೆಯವರಿಂದ ಉದ್ಘಾಟನೆ ಮಾಡಿ ಶಾಲೆಗೆ ಕೊಟ್ಟಿದ್ದಾರೆ. ಆ ನಂತರ ಅಲ್ಲಿ ಸ್ವಲ್ಪ ಅಲ್ಲಿಯ ಆಗಿನ ವ್ಯವಸ್ಥೆ ಆಗಿತ್ತು, ಯಾರ ಗುರ್ತವನ್ನು ಇಟ್ಟುಕೊಳ್ಳುವಂಥ ಪರಿಸ್ಥಿತಿ ಅಲ್ಲಿ ಇರಲಿಲ್ಲ. ಮತ್ತು ಅವರು ವಾಪಸ್ ಆದರು. ನಾನೇನು ಆ ಶಾಲೆ ಹತ್ತಿರದಲ್ಲೇ ಇದ್ದವ, ಹಾಗಾಗಿ ನಾನು 1ನೇ ತರಗತಿ 10ನೇ ತರಗತಿ ತನಕ ಅದೇ ಶಾಲೆಯಲ್ಲಿ ಕಲಿತವ. ಶಾಲೆ ಕಲಿತ ಮೇಲೂ ನಿತ್ಯ ನಾನು ಆ ಶಾಲೆಯ ಒಡನಾಟದಲ್ಲಿ ಒಂದಲ್ಲ ಒಂದು ರಕ್ಷಕ ಶಿಕ್ಷಾ ಸಂಘ ಇರಲಿ, ಹಳೆ ವಿದ್ಯಾ ಸಂಘ ಇರಲಿ, ಅದರ ಅಧ್ಯಕ್ಷನೂ ಆದೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಅಲ್ಲಿ ಏನಿದ್ರು ಉದಯ್ ಕುಮಾರ್ ಶೆಟ್ಟರು ಮತ್ತು ನಾವು ಅಲ್ಲಿ ಒಂದು ಕಾಯಂ. ಹಾಗೆ ಗುರುಗಳು ಅಲ್ಲಿ ಪೀಠಾಧಿಪತಿಗಳಾದಮೇಲೆ ಬಹುಶಃ ನಮ್ಮ ಶಾಲೆಯ ಬಗ್ಗೆ ತುಂಬ ಅವರಿಗೆ ಒಲವು, ತುಂಬ ತಿಂಗಳ ಅವರು ಅಲ್ಲಿ ಕೊಡ್ತಾ ಇದ್ದಾರೆ. 6 ಟೀಚರ್ಸ್ನವರಿಗೆ ನಾವು ಸಂಸ್ಥೆಯ ವತಿಯಿಂದ ಪೇಮೆಂಟ್ ಮಾಡ್ತಾ ಇದ್ದೇವೆ. ಅದೇ ಶಾಲೆಯಲ್ಲಿ ಒಂದು ಪ್ರಥಮವಾಗಿ ಆ ಶಾಲೆಯನ್ನು ಮೇಲೆತ್ತುವ ಪ್ರಯತ್ನ ಮಾಡಿದ್ದೇ ಅದು ಭಾಸ್ಕರ್ ಭಟ್. ಇವಾಗ ಏನಾದರೂ ಅದು 100%, 90% ಬರ್ತಾ ಇದೆ ಅಂತ ಹೇಳಿದರೆ ಕನ್ನಡ ಮಾಧ್ಯಮದಲ್ಲಿ ಕಳೆದ ಸಾಲ ಕೂಡ 70% ರಿಸಲ್ಟ್ ಬಂದಿದೆ. ಅದರ ಮುಂಚಿನ ವರ್ಷ 97% ಬಂದಿದೆ. ಮಕ್ಕಳು ಈ ವರ್ಷ ನಮ್ಮ ಕನ್ನಡ ಮಾಧ್ಯಮಕ್ಕೆ 40 ಹೊಸ ಸೇರ್ಪಡೆ ಆಗಿದೆ. ಅದು ಒಳ್ಳೆಯ ಒಂದು ಬೆಳವಣಿಗೆ, ಆ ಶಾಲೆಯ ಬೆಳವಣಿಗೆ. ಅದಕ್ಕೆ ಮೂಲ ಕಾರಣ ನಮ್ಮ ಭಾಸ್ಕರ್ ಭಟ್ರು. ಆನಂತರ ಬಂದಂಥ ಸರೋಜ ಮೇಡಮ್ ಆಗಿರ್ಬೋದು, ಈಗ ಇರುವಂಥ ಪೂರ್ಣಿಮಾ ಮೇಡಮ್ ಆಗಿರ್ಬೋದು. ಪೂರ್ಣಿಮಾ ಮೇಡಮ್ ಇದ್ದಾರೆ, ನಮ್ಮ ಹೆಡ್ ಮಿಸ್ಸಸ್. ಹೌದು, ಅವರೆಲ್ಲ ಪ್ರಯತ್ನದಿಂದ ಶಾಲೆಯ ಮೇಲೆ ಬರ್ತಾ ಇದೆ. ಮೂರು ವರ್ಷದ ಹಿಂದೆ ಗುರುಗಳು ನನ್ನನ್ನು ಕರೆದು ಇದರ ಕಾರ್ಯದರ್ಶಿ ನೀವು ತಗೊಳ್ಳೇಬೇಕು ಅಂತ ಅವರು ಹೇಳಿದ್ದು. ಬಹುಶಃ ನಾನು ಒಂದು ನಿವೃತ್ತಿಯ ಇದರಲ್ಲಿ ಎಲ್ಲ ನಮ್ಮ ಇದಕ್ಕೆ ನಿವೃತ್ತಿಗೋಷ್ಠಿ ಒಂದು ಸ್ವಲ್ಪ ಆರಾಮ ಇರುವ ಅಂತ ಹೇಳಿದ್ದಾಗ ಅವರಿಲ್ಲ ಮಾಡಲೇಬೇಕಂತ ಹೇಳಿದಾಗ ನಾವು ಒಪ್ಪಿಕೊಂಡಿದ್ದೇನೆ. ನಾನು ಇಲ್ಲ ಕೈಲಾದ ಸೇವೆ ಮಾಡ್ತಾ ಇದ್ದೇನೆ. ಭಾಸ್ಕರ್ ಭಟ್ ಮೊನ್ನೆ ಫೋನ್ ಮಾಡಿ ಒಂದೇ ಮಾತು ಹೇಳಿದ್ದು, ನೀವು ಬರಬೇಕು, ನಮಗೆ ಬಂಧುಗಳು ಯಾರೂ ಇಲ್ಲ, ಬಂಧುಗಳಂತ ಇರುವುದು ನಮ್ಮ ಶಾಲೆಯವರು ಮಾತ್ರ, ನೀವು ಬರಲೇಬೇಕಂತ ಹೇಳಿದ್ದು. ಆ ಮಾತು ನಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಬರಲಿಕ್ಕೆ 50 ಅನಾನುಕೂಲ ಇದ್ರೂ ಕೂಡ ನಾವು ಬಂದಿದ್ದೇವೆ. ಅವರ ಒಂದು ಮಾತಿಗೆ, ಅವರ ಹೃದಯಕ್ಕೆ, ನಮ್ಮ ಶಾಲೆಗೂ ಅವರು ದೇಣಿಗೆ ಕೊಟ್ಟಿದ್ದು. ಹೋದ ವರ್ಷ ನಮ್ಗೆ ಫೋನ್ ಮಾಡಿದ್ದು, ನಾನು ಇಂಥ ತಾರೀಕು ಇಷ್ಟು ಗಂಟೆಗೆ ಶಾಲೆಗೆ ಬರ್ತೇನೆ, ನೀವು ಬರಬೇಕು, ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತೇಳಿ. ನಾನು ಆ ಟೈಮಿಗೆ ಹೋಗಿದ್ದೆ. ಹೋಗುವಾಗ ತುಂಬ ಬಂದಿದ್ರು, ಎಲ್ರಿಗೂ ಹಾಗೆ ಹೇಳಿದರು, ಮುರಳಿಯವರಿದ್ದರು, ಎಲ್ಲರೂ ಇದ್ದರು. ಮತ್ತೆ ನೋಡುವಾಗ ತನ್ನ ಮಗಳ ಮದುವೆಯ ವಿಷಯವನ್ನು ಸಂತೋಷದಿಂದ ಹೇಳಲಿಕ್ಕೆ ಬಂದದ್ದು. ಅಂಥ ಒಂದು ಬಾಂಧವ್ಯವನ್ನು ಅವರು ಶಾಲೆಯ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಆ ಶಾಲೆಯ ಅವರ ವಿದ್ಯಾರ್ಥಿಗಳ ಮೇಲೆ ಇಟ್ಟಿದ್ದಾರೆ. ಅಂಥ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆ ಉಳ್ಳವರು ನಮ್ಮ ಭಾಸ್ಕರ್ ಭಟ್ರು. ಅವರಿಗೆ ಆಯುಷ್ಯಪೂರ್ಣ ಒಳ್ಳೆಯ ಆರೋಗ್ಯ ನಮ್ಮ ಉಡುಪಿ ಶ್ರೀಕೃಷ್ಣ ಮುಖ್ಯಪುರಾಣ ಕೊಡಲಿ ಅಂತ ಹೇಳುತ್ತಾ, ನನ್ನನ್ನು ಇಲ್ಲಿಯ ತನಕ ಮುರಳಿಯವರು ನನಗೆ ಇಲ್ಲಿ ಇನ್ವಿಟೇಷನ್ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಬರ್ತೇನೆ ಅಂತ ಹೇಳಿದೆ. ಅದು ಇನ್ವಿಟೇಷನ್ ನೋಡುವಾಗ ಹೆಸರು ಇತ್ತು, ಅದು ಕಡೆಗೆ ಗೊತ್ತಾಯಿತು.
ಆ ಇನ್ವಿಟೇಷನ್ ಇದಕ್ಕೆ ಬಂದದ್ದಲ್ಲ, ನಾನು ಒಂದು ಪ್ರೀತಿ ಗೌರವದಿಂದ ನಾನು ಬಂದಿದ್ದೇನೆ. ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನೀವು ನೋಡಿದ್ದೀರಿ, ನೋಡ್ತಾ ಇದ್ದೀರಿ. ಹೌದು. 16 ಕೋಟಿಯ ಭವ್ಯ ಸೌಧ, ಅದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಗುಂಡು ಅಮೀನ್ರು, ಸಣ್ಣ ವಿಷಯ ಅಲ್ಲ. ಜಿ ಶಂಕರ್ ಇದ್ದಾರೆ, ಹೌದು. ಇವರ ಮುಂದಾಳತ್ವದಲ್ಲಿ ಜಿ ಶಂಕರ ಮಾರ್ಗದರ್ಶನದಲ್ಲಿ ಅಷ್ಟು ದೊಡ್ಡ ಭವ್ಯ ಸೌಧ ಆಗಿದೆ. ಈಗ ವರ್ಷಂಪ್ರತಿ ದೊಡ್ಡ ವಿಜೃಂಭಣೆಯಲ್ಲಿ ನವರಾತ್ರಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಗುಂಡು ಅಮೀನ್ರ ಇಲ್ಲಿ 70 ಎಸ್.ವಿ. ಭಟ್ರು ಇದ್ದಾರೆ ಹತ್ತಿರದಲ್ಲೇ, ನಿವೃತ್ತರಾಗಿ ಮನೇಲಿ ಕೂತ್ಕೊಳ್ಳೋದಲ್ಲ. ವಿಶ್ವನಾಥ್ ಇದ್ದಾರೆ, ಸದಾಶಿವ ಜಯಕುಮಾರ್ ಇದ್ದಾರೆ. ಆದ್ರಿಂದ ನೀವು ಮನೇಲಿ ಗುಂಡು ಅಮೀರ್ ಹೇಳಿದ್ರು, ಸ್ವಾಮೀಜಿಯವರು ಇದ್ದಾರೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ಸ್ವಾಮೀಜಿಯವರು ಆಗ ಇರ್ಲಿಲ್ಲ. ಎಷ್ಟೋ ಸಲ ಹೇಳ, ಮುರಳಿ ನೀವು ಹೀಗಾಗ್ಲಿಕ್ಕೆ ಕಾರಣ ಇಲ್ಲ. ನಾನು ಹೀಗಾಗ್ಲಿಕ್ಕೆ ಕಾರಣ ನನ್ನ ಕಿದಿಯೂರು ಶಾಲೆ. ಒಂದು ಶಾಲೆಯಲ್ಲಿ ಟೀಚರ್ಸ್ಗಳು ಹೇಗೆ ಇರಬಾರದು ಎಂಬುದಕ್ಕೆ ನನಗೆ ಮಾಡಲಾಗಿತ್ತು. ಒಂದು ಕಾಲದಲ್ಲಿ ಹೇಗೆ ಇರಬಾರ್ದು ಟೀಚರ್ಸ್ ನನಗೆ ಮಾಡಲಾಗಿತ್ತು. ಇದು ಹೇಳುವಾಗ ಕಷ್ಟ ಆಗ್ಬೋದು, ನನಗೆ ಅನುಭವಿಸಿದ್ದೇನೆ. ಹೇಗೆ ಇರ್ಬೇಕೆಂಬುದಕ್ಕೆ ಈಗಿನ ತಂಡ ಇದೆ. ನಂಗೆ ಅದು ಖುಷಿ. ಅಲ್ಲಲ್ಲ, ಅವ್ರು ಇರುವಾಗ ಅವರ ಸ್ವಲ್ಪ ನನಗೆ ಗೊತ್ತಿದೆ, ಅವರಿಗೆ ಗೊತ್ತಿದೆ. ಈಗ ಈ ತಂಡ ಅಷ್ಟು ಒಂದು ಕುಟುಂಬದ ಹಾಗೆ ಕೆಲಸ ಮಾಡ್ತಾ, ನನಗೆ 100% ಮುಖ್ಯ ಅಲ್ಲ. ಪರ್ಸೆಂಟೇಜ್ ಒಬ್ಬ ದಡ್ಡ ಇದ್ದಾನೆ, ಅವನನ್ನ ಪರ್ಸೆಂಟೇಜ್ ಬರ್ತಂತ ಕೆಲಸ ಶಾಲೆಯಲ್ಲಿ ಅವನಿಗೆ 10ನೇ ಕ್ಲಾಸಿಗೆ ಪರೀಕ್ಷೆ ಕೊಡಿಸುವುದಿಲ್ಲ, ಅದಲ್ಲ. 100% ಮುಖ್ಯ ಅಲ್ವೇ ಅಲ್ಲ. ತಂಡವಾಗಿ ಹೇಗೆ ನಾವು ಮಕ್ಕಳ ಏಳಿಗೆಗೆ ಪರಿಶ್ರಮಿಸ್ತೇವೆ, ಅದು ಮಾತ್ರ ಮುಖ್ಯ. ಆದ್ರಿಂದ ಬಂದಿದ್ದಾರೆ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರೆಲ್ಲ, ಅದನ್ನ ಸ್ಮರಿಸಿಕೊಳ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ. ಈಗ ಹೇಳಿದ ಹಾಗೆ ಪ್ರತಿ ತಿಂಗಳು ಒಂದು ದೊಡ್ಡ ಮೊತ್ತವನ್ನ ಅವರು ಮಠದಿಂದ ಕೊಡ್ತಾ ಇದ್ದಾರೆ. ಅದು ಅವರ ಹೆಸರೇ ವಿದ್ಯಾವಲ್ಲಭ. ವಿದ್ಯೆಯ ಬಗ್ಗೆ ಅವರಿಗಿರುವಂತಹ ಗೌರವ ಅದು ಅಭಿವ್ಯಕ್ತಿಪಡಿಸ್ತದೆ. ಈ ಗ್ರಾಮದ ಪಂಚಾಯತ್ನ ಗಂಗೊಳ್ಳಿಯ ಅಧ್ಯಕ್ಷೆ ನಮ್ಮ ಒಟ್ಟಿಗೆ ಜಯಂತಿ ಕಾರ್ವಿ ಅವರಿದ್ದಾರೆ. ಬಹಳ ಖುಷಿ ಆಗ್ತದೆ. ಅದರ ಮಧ್ಯೆ ನಾವು ಸ್ವಲ್ಪ ಮಾತಾಡೋದು ಹೀಗೆ ಮೇಡಮ್, ನಿಮ್ಗೆ ಗೊತ್ತಾಗಿರ್ಬೋದು. ನಮ್ಮ ಇಡೀ ತಂಡ ಹಾಗೆ, ನಮ್ದು ಒಳ್ಳೆಯ ಶುದ್ಧ ಸಂಕಲ್ಪ. ನಾವು ಕಳೆದ ವರ್ಷ ವಿದ್ಯಾಪೋಷಕ ಕ್ಯಾಂಪ್ ಮಾಡಿದ್ದೇವೆ. ಈ ವರ್ಷವೂ ನಾಡ್ದು 24ರಿಂದ 28ರವರೆಗೆ ಮಕ್ಕಳಿಗೆ ಗೊತ್ತಿದಲ್ಲ, ಮೆಸೇಜ್ ಬಂದಾಗಿದೆ. 5 ದಿವಸ ಕ್ಯಾಂಪ್. ಕಡೇ ದಿವಸ ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ, ಹೈವೇಯಲ್ಲಿ ಒಂದು 4-5 ಕಿಲೋಮೀಟರ್ ಮಕ್ಕಳ ಹತ್ರ ಕಸವನ್ನು ಹೆಕ್ಕಿಸಿದೆವು. ನಾನು ಯಾಕೆ ಉಲ್ಲೇಖಿಸ್ತೇನೆ ಹೇಳಿದ್ರೆ, ಈ ಗಂಗೊಳ್ಳಿಗೆ ನಾವು ಒಳಗೆ ಬಂದ ಕೂಡಲೇ ನಮ್ಗೆ ಎರಡೂ ಬದಿಯಲ್ಲಿ ದೊಡ್ಡ ಭವ್ಯ ಸ್ವಾಗತ ಸಿಗ್ತಾ ಇದೆ. ನಾವು ಬೇಕಾದ್ರೆ ನಮ್ಮ ವಿದ್ಯಾಪೋಷಕನ ಈ ಭಾಗದ ತಂಡದ ಮಕ್ಕಳು ಬೇಕಾದ್ರೆ ಬರ್ತೇವೆ. ಅದನ್ನೊಂದು ಏನಾದ್ರೂ ಮಾಡಿ ಅದು, ಯಾಕಂದ್ರೆ ಅದೊಂದು ಊರಿಗೆ ನೋಡುವಾಗ ನಾವೀಗ ಸ್ವಚ್ಛ ಭಾರತದ ನಮ್ಮ ನೇತಾರರು ಅದನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಆಗ ಸ್ವಲ್ಪ ಕಸ ಇಲ್ಲದ ಪ್ರದೇಶವಿಲ್ಲ, ಆದ್ರೆ ಇದು ಎದ್ದು ಕಾಣುವ ಹಾಗೆ ಕಾಣ್ತಾ ಇದೆ. ನಿಮ್ಮ ಕಷ್ಟ ನನಗೆ ಗೊತ್ತಿದೆ, ಖಂಡಿತ ನಿಮ್ಮ ಮೇಲೆ ನೀವು ಅನ್ಯತಾ ಭಾವಿಸಬಾರ್ದು. ಪಾಪ ಅವರು ಒಬ್ಬರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಸಮಷ್ಟಿ ಕೆಲಸ ನೋಡಿ. ಇಲ್ಲಿ ತಂಡವಾಗಿ ನಾನು ಯಾಕೆ ಹೇಳ್ತಾ ಇದ್ದೆ ನೋಡಿ, ಮನೆ ಒಕ್ಕಲಿಗೆ ಇಲ್ಲಿ ತಂಡವಾಗಿ ಇಲ್ಲಿ ಹಿರಿಯರು ಕೂಡ ಬಂದಿದ್ದಾರೆ. ಈ ಒಂದು ತಿಂಗಳಲ್ಲಿ 8-10 ಕಡೆಗೆ ಹೋಗ್ಬೇಕು, ಅವ್ರು ಎಲ್ಲೆಲ್ಲಿಗೆ ಹೋಗ್ಬೇಕು. ಯಾಕೆ ಹೇಳಿದ್ರೆ, ನಾವು ಇದರಲ್ಲಿ ತೊಡಗಿಸಿಕೊಂಡಿದ್ದೇವೆ, ಅದನ್ನು ಖುಷಿ ಅನುಭವಿಸ್ತಾರೆ. ಹಾಗೆ ಈ ಸಮಾಜ ಸೇವೆ ಒಂದು ಖುಷಿ, ಆನಂದ. ಆದ್ರಿಂದ ನಾವು ಕೂಡ ಅದಕ್ಕೆ ಬರ್ತೇವೆ. ನಾವು ಕೇವಲ ಮಾತಾಡಿ ಹೋಗುದಲ್ಲ, ನಮ್ಮ ಮಕ್ಕಳನ್ನು ಬೇಕಾದ್ರೆ ತರ್ತೇವೆ. ನಮ್ಮ ಈ ಮಕ್ಕಳೆಲ್ಲ ಇದ್ದಾರೆ, ಇಲ್ಲೇ ತುಂಬಾ 10-20 ಮಕ್ಕಳು ಈ ಭಾಗದಲ್ಲೇ ಇದ್ದಾರೆ. ಒಂದು ಅರ್ಧ ಹೊತ್ತು ಮಾಡಿ ನಮ್ದು ಊಟದ ಕೊಟ್ಟರೆ ಸರಿ, ಅದನ್ನು ಕ್ಲೀನ್ ಮಾಡುವ ವಿನಂತಿ ಅಷ್ಟೇ. ಮತ್ತೆ ನಿಮ್ಮ ಮೇಲೆ ವೈಯಕ್ತಿಕ ಖಂಡಿತಗಲ್ಲ, 2 ಮಾತುಗಳನ್ನ ಆಡ್ಬೇಕು. ಪರಮ ಪೂಜ್ಯ ಸ್ವಾಮಿಗಳ ಪಾದಾರವಿಂದಕ್ಕೆ ಶಿರಸ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಆತ್ಮೀಯ ನಮ್ಮ ಬಂಧುಗಳೇ, ತುಂಬ ಸಂತೋಷದ ವಿಷಯ ಏನಂದ್ರೆ, ನಮ್ಮ ಗ್ರಾಮದಲ್ಲಿ ನಮ್ಮ ಸ್ವಾಮೀಜಿಯವರು ಬಂದು ಅಮೃತಾಸ್ತದಿಂದ ಒಂದು ಮನೆ ಉದ್ಘಾಟನೆ ಮಾಡಿದ್ದಾರೆ. ಇದರಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಏನಂದ್ರೆ, ಈ ಒಂದು ಬಳಗದವರು ಒಂದು ವಿದ್ಯೆಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅದು ತುಂಬಾ ಖುಷಿ ಆಗುವಂತ ಒಂದು ವಿಚಾರ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಈಗಾಗಲೇ ಸರ್ ಹೇಳಿದ್ರು, ಒಂದು ಮ್ಯಾನುವಲ್ ಆಗಿ ಯಾವುದು ಒಂದು ನಮ್ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಬರುವುದಿಲ್ಲ. ಈಗ ಒಂದು ಕಾನೂನು ಬಂದಿದೆ. ನೀವು ಈಗಾಗಲೇ ಒಂದು 2-3 ಮನೆಯವರಿಗೆ ಒಂದು ಕಾಲ್ ಮಾಡಿ ನಮ್ಗೆ ಹೇಳಿದ್ದೇವೆ. ನೀವು ಸಹ ಮಾತಾಡಿದ್ದೀರಿ PDO ಸರ್ ಹತ್ರ ಮೊನ್ನೆ. ಒಂದು ಮನೆಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಾವೇನಾದ್ರೂ ಮಾಡೋಣ ಅಂತ ಹೇಳಿದ್ರೆ ಮತ್ತೊಬ್ರಿಗೆ ಹೋಗಿ ಮತ್ತೊಬ್ರು ಅವ್ರಿಗೆ ಕೊಟ್ಟಿದ್ದಿ, ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂತ. ನಮ್ಗೆ ಅದು ಕಾನೂನು ಇದ್ರಲ್ಲಿ ಇದ್ರಿಂದ ನಮ್ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಬರುವುದಿಲ್ಲ. ಕೆಲವುದೆಲ್ಲ CRZ ಒಳಗೆ ಇದೆ. ಅದಕ್ಕೋಸ್ಕರ ಏನಾದ್ರೂ ನೀವು ಆ ಒಂದು ಇಂಥ ಮನೆಗಳಿಗೆ ಒಂದು ವ್ಯವಸ್ಥೆ ನೀವೇ ಮಾಡಿದ್ರೆ ನಾವು ಸಹಕಾರ ಕೊಡ್ತೇವೆ, ಒಳ್ಳೇದಿದ್ದಿತ್ತು.
ಇದೊಂದು ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಮನೆ ಉದ್ಘಾಟನೆ ಆಗಿದೆ ಅಂತ ಹೇಳಿದ್ರೆ ನಂಗೆ ಖುಷಿ. ಈ ದಾನಿಗಳಿಗೂ ನಾನು ಹಾಗೂ ಈ ಶಾಲೆಯ ಶಿಕ್ಷಣ ಇಲಾಖೆಗೂ ಹಾಗೂ ಶಾಲೆಯ ಅಧ್ಯಾಪಕರಿಗೂ ಹಾಗೂ ಎತ್ತವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಕಸದ ವಿಚಾರ ಮಾತಾಡಿದ್ರಿ. ಕಸದ ವಿಚಾರ ನಾನು ಹೇಳ್ತೇನೆ. ಕಸ ಅಂದ್ರೆ ನಮ್ದು 30 ಲಕ್ಷದ ಘಟಕ ನಿರ್ಮಾಣ ಆಗ್ತಾ ಇದೆ. ಮೂರು ತಿಂಗಳಾಯ್ತು ಕಸ ಸ್ಟಾಪ್ ಮಾಡಿ. ಕೆನರಾ ಬ್ಯಾಂಕ್ ಅವ್ರು ನಮ್ಗೆ 2 ಗಾಡಿ ಕೊಟ್ಟಿದ್ದಾರೆ. ನಾವು 5ನೇ ತಾರೀಕಿಂದ ಕಸ ಸ್ಟಾರ್ಟ್ ಮಾಡ್ತೇವೆ. ನಮ್ದು ವರ್ಕ್ ನಡೀತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸಾರ್ವಜನಿಕರು ಸ್ವಲ್ಪ ಸುಧಾರಿಸ್ಕೊಳ್ಬೇಕಂತೇಳಿ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮನೆ ಉದ್ಘಾಟನೆ ಇದೆ, ಅದಕ್ಕೂ ನೀವು ಬರ್ಬೇಕು ಅಂತ ಈಗಲೇ ನಿಮ್ಗೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಗೆ ಹೆಮ್ಮೆ. ನಾನು ಈಗಾಗಲೇ ಹೇಳಿದಾಗ ಇಷ್ಟು ಒಂದೇ ಗ್ರಾಮದಲ್ಲಿ ಇಷ್ಟು ಮನೆ ಎಲ್ಲಿಯೂ ಆಗ್ಲಿಲ್ಲ. ಇದು ಗಂಗೊಳ್ಳಿಯ ವಿಶೇಷತೆ. ನಮ್ಮ ಮಾನ್ಯ ಬೈಂದೂರಿನ ಶಾಸಕರನ್ನ ನಾನು ಮಾಡ್ಕೊಳ್ತೇನೆ, ಗಂಟೆಹೊಳೆಯವರು. ಅವರು ಇವತ್ತು ಸೆಷನ್ ಇದ್ದಿಂದ ಬರ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಾಂದ್ರೆ ಅವ್ರು ಬರ್ತಿದ್ರು, ಗುರುರಾಜ್ ಗಂಟೆಹೊಳೆಯವರು. ಮತ್ತೆ ಹೆಚ್ಚು ಮನೆಗಳಾಗುದೇ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ಸೆಲ್ಕೋಟ್ನಲ್ಲಿ ಆಗ್ತಾ ಇದೆ, ಆಮೇಲೆ ಕೆರಾಡಿಯಲ್ಲಿ ಆಗ್ತಾ ಇದೆ, ಜಪ್ತಿಯಲ್ಲಿ ಆಗ್ತಾ ಇದೆ, ಅರೆಶಿರೂರಲ್ಲಿ, ಆರ್ಡಿಯಲ್ಲಿ. ಲೈಸೆನ್ಸ್ ನಮ್ಗೇನು ಇದರಿಂದ ಲೋನ್ ತೆಗಿಲಿಕ್ಕಿಲ್ಲ. 1 ರೂಪಾಯಿ ಕೂಡ ಮನೆಯ ಮಾಲೀಕನಿಗೆ ಇಲ್ಲಿ ಖರ್ಚಿಲ್ಲ. 1 ರೂಪಾಯಿ. ಇವತ್ತು ಟಿಫನ್ ಖರ್ಚು ಕೂಡ ದಾನಿಗಳೇ, ಅಂದ್ರೆ ನಾವೇ ಸಂಸ್ಥೆ ಮಾಡ್ತದೆ ಹೊರತು ಅವರಿಗೆ ಯಾವ ಖರ್ಚನ್ನು ನಾವು ಹಾಕ್ತಾ ಇಲ್ಲ. ಮತ್ತೆ ನಾವು ಹೇಳಿದಾಗೆ, ಅಧ್ಯಕ್ಷರು ಹೇಳಿದಾಗೆ ಆಗಬೇಕು. ಅವರು ಹೇಳಿದಾಗೆ ಇಲ್ಲಿಗೆ ಯಾವುದೇ ವಸ್ತುವನ್ನು ನಾವು ತರಲಿಕ್ಕೆ ಬಿಡ್ತಾ ಇಲ್ಲ. ಹೀಗೆ ಒಂದು ಸೌಹಾರ್ದದಲ್ಲಿ ಮಾಡ್ತಾ ಇದ್ದೇವೆ. ಭಾಸ್ಕರ್ ಭಟ್ರು ನಮ್ಮೊಟ್ಟಿಗಿದ್ದಾರೆ ಈ ಸಂದರ್ಭದಲ್ಲಿ. ಪರವಾಗಿ ಪೂಜ್ಯ ರಾಣಿಯವರು ಗುರುಗಳೇ, ನನ್ನ ಆತ್ಮೀಯವಾದ ಬಂಧುಗಳು ನೀವೆಲ್ಲ ಬಂಧುಗಳೇ ನನಗೀಗ. ಎಲ್ಲರಿಗೂ ಕೂಡ ಮೊದಲಿಗೆ ನಮಸ್ಕಾರ. ನಾನು ಕಲಾರಂಗದ ಆರಂಭದ ವರ್ಷದಲ್ಲಿ ಸದಸ್ಯನಾಗಿ ಹೋಗಿದ್ದೆ. ನಾನು 76ನೇ ಇಸ್ವಿ ಜುಲೈ 1ಕ್ಕೆ ಕಿರಿಯೂರು ಹೈಸ್ಕೂಲಿಗೆ ಸೇರಿದ್ದು, ವೃತ್ತಿಯ ಪ್ರಾರಂಭ ಮಾಡಿದ್ದು. 75ರಲ್ಲಿ ಕಲಾರಂಗ ಅಸ್ತಿತ್ವಕ್ಕೆ ಬಂದದ್ದು. ಬಹುಶಃ 77-78ನೇ ಇಸ್ವಿಯಲ್ಲಿ ನಾನು ಕಲಾರಂಗದ ಸದಸ್ಯ ಆಗಿಬಿಟ್ಟೆ. ಅಲ್ಲಿ KS ಗೋಪಾಲಕೃಷ್ಣ ಭಟ್ರು ಅಂತ ಒಬ್ಬರಿದ್ದರು. ಅವರು ಮುಖಾಂತರ ಮತ್ತು ಯಾರ ಮುಖಾಂತರ ನೆನಪಾಗುವುದಿಲ್ಲ ನನಗೀಗ. ಬಹುಶಃ ನನ್ನ ಸದಸ್ಯತ್ವ ಸಂಖ್ಯೆ 88. ಅಷ್ಟು ಬೇಗ ಆಗಿದ್ದೇನೆ ನಾನು. ಕಲಾರಂಗ ಆವತ್ತಿಂದ ನಾನು ನೋಡಿದ್ದೇನೆಂದರೆ ವರ್ಷಕ್ಕೆರಡು ಗಡದ್ದಾಗಿ ಯಕ್ಷಗಾನ, ಫಸ್ಟ್ ಕ್ಲಾಸ್ ಯಕ್ಷಗಾನ ಕಾಣ್ತಿತ್ತು ಆವಾಗ. ಯಾಕಂದರೆ ನಾನು ಮತ್ತು ಆನಂದ್ ಶೆಟ್ಟಿ, ನಾನು ಮದುವೆ ಆಗೋ ಮೊದಲು ಪ್ರತಿ ಶನಿವಾರ ಆದಿರ್ಪಿ ಮೈದಾನದಲ್ಲಿ ಆಟ ಆಗೋದು. ಅವನನ್ನು ಬರಲಿಕ್ಕೆ ಹೇಳೋದು, ನಾನು ಹೋಗೋದು. ನಾವು ಉಡುಪಿಯಲ್ಲಿ ಆಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಹಾಗೆ ಅಲ್ಲಿ ಉಡುಪಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ನಾವು ಆಟಕ್ಕೆ ಹೋಗೋದು. ನನಗೆ ಬಾಲ್ಯದಿಂದಲೂ ಕೂಡ ಹೋಗಿ ರಂಗಸ್ಥಳೀಯರು ಹೀಗೆ ಮಾಡ್ಕೊಂಡು ನೋಡಿ ಕೂತ್ಕೊಂಡು ಅಭ್ಯಾಸ ಉಂಟು. ಮೊದಲಿಂದ ಆಟ ನೋಡ್ಕೊಂಡಿದ್ದೆ ನಾನು. ಹಾಗಾಗಿ ಆನಂದ್ ಶೆಟ್ಟರೊಬ್ಬರು ನನಗೂ ಸಹಕಾರ ಕೊಡ್ತಿದ್ದರು. ನಾವಿಬ್ಬರು ಬ್ರಹ್ಮಚಾರಿಗಳಾಗಿಯೇ ಇದ್ದು ಆ ಸಮಯದಲ್ಲಿ. ಹಾಗಾಗಿ ಆಮೇಲೆ ಮದುವೆ ಆದಮೇಲೆ ವ್ಯತ್ಯಾಸ ಆಯಿತು. ನಾನು ತುಂಬ ದೂರ ಸೇರಿದ್ದೆ, ಅವನು ಕೂಡ ಇಲ್ಲಿದ್ದ. ನನಗೆ ಇವತ್ತು ಸ್ವಾಮಿಗಳು ಬಂದದ್ದು ಯಾಕೆ ಸಂತೋಷ, ಯಾಕಂದರೆ 2015ನೇ ಇಸ್ವಿಯಲ್ಲಿ ನಾನು ಆಗಸ್ಟ್ 31ನೇ ತಾರೀಕು ನಿವೃತ್ತನಾಗುವಾಗ ಅವರು ಪರ್ಯಾಯದಲ್ಲಿದ್ದರು. ಅವರು ಇವರ ಬೀಳ್ಕೊಡುಗೆ ಸಮಾರಂಭ ಏನು ಮಾಡಿದ್ದಾರೆ ಶಾಲೆಯಲ್ಲಿ, ಅದಕ್ಕೆ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ಅವರ ಪರಿಕರಗಳನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ, ಮಾನಪತ್ರ ಮತ್ತು ಎಲ್ಲ ಬಂದಿದೆ. ಅದು ಸ್ವಾಮಿಯವರೊಬ್ಬರು ಬರಲಿಲ್ಲ. ಹಾಗಾಗಿ ಇವತ್ತು ಅದನ್ನು ನಾನು ಮುರಳಿಯವರ ಹತ್ರ ಹೇಳಿದೆ. ಒಂದು ಸಂದರ್ಭ ನನಗುಂಟು, ನನ್ನ ಜೀವನದ ಒಂದು ಅಪೂರ್ವ ಕ್ಷಣ ಇತ್ತು. ಇನ್ನು ನಾನು ಎಷ್ಟು ವರ್ಷ ಬದುಕ್ತೇನೋ ಗೊತ್ತಿಲ್ಲ. ಹೇಗೂ ನಾನು ಒಂದು ಹೊಳೆಗೆ ವಾಲಿದ ಮರ, ಯಾವತ್ತೋ ಏನೋ ಆಗ್ತದೆ. ಹಾಗಾಗಿ ನನಗೆ ಇವತ್ತೊಂದು ಅವಕಾಶ ಸಿಕ್ಕಿತ್ತಲ್ಲ, ಅವರನ್ನು ನೋಡಿ ಮಾತಾಡೋದು ಮತ್ತು ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ, ಅದು ನಂಗೆ ಭಾಳ ಸಂತೋಷ. ಮತ್ತು ಕಲಾರಂಗಕ್ಕೆ ಕೊಟ್ಟ ಹಣ ನಾನು ಆರಂಭದಿಂದ ನೋಡ್ತಾ ಬಂದಿದ್ದೇನೆ. ಫಸ್ಟಿಗೆ ಯಕ್ಷಗಾನ ಕಲಾರಂಗ ಆಯಿತು, ಆಮೇಲೆ ಅದಕ್ಕೆ ಒಂದೊಂದೇ ಸೇರ್ಪಡೆ ಆಯಿತು, ಆಮೇಲೆ ವಿದ್ಯಾಪೋಷಕ್ಕಾಯಿತು, ಆಮೇಲೆ ಕಿಶೋರ ಯಕ್ಷ ಬಂತು, ಕಿಶೋರ ಯಕ್ಷ ಸಂಭ್ರಮ ಶುರುವಾಯಿತು. ಹೀಗೆ ಒಂದೊಂದೇ ಆ್ಯಡ್ ಆಗ್ತಾ ಬಂತು. ಅದಕ್ಕೆ ಕೋಟಿಗಟ್ಟಲೆ ಹಣ ದಾನಿಗಳು ಅವರ ಮುಖ ನೋಡಿ, ಅವರ ಪರಿಶ್ರಮ ನೋಡಿ ಕೊಡ್ತಾರೆ. ನನಗೂ ಕೂಡ ಒಂದಿನ ನಾನು ಒಂಟಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಗ
ಯೋಚನೆ ಬಂತು. ಇಷ್ಟೆಲ್ಲ ಅವ್ರದ್ದೆಲ್ಲ ಕಲಾರಂಗದ ವಾಟ್ಸಪ್ಪಲ್ಲೆಲ್ಲ ಓದ್ತಾ ಇರ್ತೇನೆ, ನಾನು ನೋಡ್ತಾ ಇರ್ತೇನೆ. ದಾನಿಗಳು ಇಷ್ಟೇ ಮನೆ ಉದ್ಘಾಟನೆ ಆಯಿತು, ಇಂಥದ್ದು ಇಂಥ ಫೋಟೋ ಗಿಟೋ ಎಲ್ಲ ವೀಡಿಯೋ ಎಲ್ಲ ಬರ್ತಾಯಿದೆ. ಒಂದಿನ ಕೂತ್ಕೊಂಡು ಯೋಚನೆ ಮಾಡುವಾಗ ಅಂತ ಓದ್ತಾ ಇದ್ದೆ. ಓದಿದಾಗ ಸ್ವಲ್ಪ ಬೇಜಾರಾಯಿತು, ಕೂತ್ಕೊಂಡೆ. ಬೇಗ ನಾನು ಯಾಕೆ ಒಂದು ಕೆಲಸ ಮಾಡಬಾರ್ದು ಅಂತ ಮನಸ್ಸಿನ ಯೋಚನೆ ಬಂತು. ಕೊನೆಗೆ ಅದೇ ದಿನವೇ ಮುರಳಿ ಫೋನ್ ಮಾಡಿದೆ. ಮುರಳಿ ಹೋಗಿ, ಈಗ ನನಗೊಂದು ಅವಕಾಶ ಕೊಡ್ತೀಯ? ನಾನು ಬರ್ತೇನೆ, ರಿಕ್ಷಾ ಮಾಡ್ಕೊಂಡು ಬರ್ತೇನೆ. ನಂಗೆ ಬಸ್ ಹತ್ತಿ ಇಳಿದು ಸ್ವಲ್ಪ ಕಷ್ಟ ಆಗ್ತದೆ. ಬಸ್ ಇಳಿದು ಕೂಡ ಒಂಥರ ಧೂಳಿದಾಗ ಆಗ್ತದೆ, ನನಗೆ ಆಗೋದಿಲ್ಲ. ಮನೆಯಲ್ಲಿ ಕಾರು ಉಂಟು, ಅದಕ್ಕೊಬ್ಬರು ಡ್ರೈವರ್ ಬೇಕು. ರಿಕ್ಷಾದಲ್ಲಿ ಸುಲಭ ಆಗ್ತದೆ, ಆ ಡ್ರೈವರಿಗೆ ಕೊಡೋ ಸಂಬಳದಲ್ಲೇ ರಿಕ್ಷಾದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ರಿಕ್ಷಾ ಮಾಡ್ಕೊಂಡು ಹೋದೆ. ರಿಕ್ಷಾ ಮಾಡ್ಕೊಂಡು ಹೋಗಿ ಕೊನೆಗೆ ಇವ್ರನ್ನ ಬರಲಿಕ್ಕೆ ಕೊನೆಗೆ ಕೊಡ್ತೇನೆ. ಮತ್ತು ವಿದ್ಯಾಪೋಷಕ್ಕೆ ಏನೋ ಕೊಟ್ಟೆ. ಈಗ ಒಂದು ಭರವಸೆ ಕೊಡ್ತೇನೆ, ಪ್ರತಿ ವರ್ಷ ಏನೋ ಒಂದು ಕಿಂಚಿತ್ ವಿದ್ಯಾಪೋಷಕ್ಕೆ ನಾನು ಕೊಡ್ತೇನೆ. ಬದುಕಿದಷ್ಟು ದಿವಸ ಕೊಡ್ತೇನೆ, ನಾನು ಏನೋ ಕೊಡ್ತೇನೆ. ನನ್ನ ಪೆನ್ಷನ್ ಬರುವಷ್ಟುವರೆಗೆ. ಯಾಕಂದರೆ ನನ್ನ ನಂತರ ಪೆನ್ಷನ್ ಪಡೀಲಿಕ್ಕೆ ನನ್ನ ಅರ್ಧಾಂಗಿ ಇಲ್ಲ. ಹಾಗಾಗಿ ಇದು ಕೊಡ್ತೇನೆ. ಏನಾದ್ರು ಮನೆ ನಿಮಿಷ ಕೊಡ್ತೇನೆ, ಭರವಸೆ ಕೊಡೋದಿಲ್ಲ. ವಿದ್ಯಾಭ್ಯಾಸಕ್ಕೆ ಒಂದು ಕೊಡ್ತೇನೆ ಏನಾದ್ರು. ಹಾಗಾಗಿ ಅದೊಂದು ಕೆಲಸ ಮಾಡಿ. ಮತ್ತು ನಿಸರ್ಗ 95 ಪಾಯಿಂಟ್ ಎಷ್ಟು ಮಾರ್ಕ್ ತಗೊಂಡಿದ್ದಾರೆ. ಅವಳಿಗೆ ಒಂದು ಮಾತು ಹೇಳ್ತೇನೆ. ನಿನ್ನ ಫಸ್ಟ್ PUC ಈಗ ಫೈನಲ್ ಎಕ್ಸಾಮ್ ಆಯ್ತಾ? ಇಲ್ಲ ಅಲ್ಲ, ಅದನ್ನು ಫೈನಲ್ ಎಕ್ಸಾಮಿಗೆ ಮಾರ್ಕ್ ಕೊಟ್ಟು ನನಗೆ ನನ್ನ ನಂಬರ್ ಕೊಡ್ತೇನೆ, ಬೇಕಿದ್ರೆ ಒಂದು ವಾಟ್ಸಪ್ ಮುಖಾಂತರ ತಿಳಿಸಿ ಎಷ್ಟು ಅಂತೇಳಿ. ಮತ್ತು ಪ್ರತಿ ವರ್ಷ ನಿನ್ನ ಪ್ರಗತಿ ಒಂಚೂರು ತಿಳಿಸಿಬಿಡು ನನಗೆ, ಒಳ್ಳೆಯದಾಗಲಿ. ಆಮೇಲೆ ಮುರಳಿಯವರ ಹತ್ರ ಒಂದು ರಿಕ್ವೆಸ್ಟು, ನಾನು ಬರ್ತಾ ದಾರಿಯಲ್ಲಿ ಹೇಳಿದೆ, ಅದನ್ನು ಮಾಡಿ ನೀವು. ನಾನು ಹೇಳ್ತೀಯ ಒಂದು ಫೋಟೋ ಈ ಮನೆಯಲ್ಲಿ ಇರಲಿ, ಬರೀ ಉಳಿದು ಮಾತ್ರ ಒಂದು. ಅದಕ್ಕೆ ಅವರೊಂದು ಮಾಲೆ ಹಾಕಿ, ಗಂಧದ ಮಾಲೆ ಅಡ್ಡಿ ಕಾಯಂ ಆಗಿರ್ತದೆ, ಅದು ಹಾಕಿ ಇಟ್ಟುಬಿಡಲಿ ಅಲ್ಲಿ. ಆ ರೀತಿಯಾಗಿ ನನ್ನ ಹೆಂಡತಿ ನೆನಪಿಗೆ ಮನೇಲಿ ಇರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಅಂತೂ ಒಳ್ಳೆಯದಾಗಲಿ ನಿಮಗೆ, ಕುಟುಂಬಕ್ಕೂ, ವಿದ್ಯಾರ್ಥಿಗೂ. ನನ್ನ ತಮ್ಮನೂ ಕೂಡ ಚೆನ್ನಾಗಿ ಕಲೀಲಿ, ಅವನಿಗೂ ಕೂಡ ವಿದ್ಯಾಪೋಷಕ ಸಿಕ್ಕಲಿ, ಅವಕಾಶ ಒದಗಿ ಬರಲಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಂಥ ಕಲಾರಂಗಕ್ಕೆ ವಿದ್ಯಾಪೋಷಕ ಈ ನಮ್ಮ ಎಲ್ಲ ಕಾರ್ಯಕರ್ತರು, ಅವರನ್ನೇನು ನಾನು ಹೊಸದಾಗಿ ನೋಡಬೇಕಾಗಿಲ್ಲ, ಮೊದಲಿಂದ ಪರಿಚಯದವರೆಲ್ಲರೂ, ಅವರೆಲ್ಲರಿಗೂ ಕೂಡ ಪೂಜ್ಯ ಗುರುಗಳಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ವಂದಿಸಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನಲ್ಲೇ ಅವರು ಮಗಳನ್ನ ಕಾಣ್ತಾರೆ, ಖಂಡಿತ ಅದು ದೊಡ್ಡ ಸಂಪರ್ಕ. ಮತ್ತೆ ಒಂದು ಸಂದೇಶ, ನಾವು ಹೋದಲ್ಲಿ ಸಣ್ಣ ಸಣ್ಣ ಸಂದೇಶ, ಯಕ್ಷಗಾನ ಕಲಾರಂಗದ ಚಟುವಟಿಕೆ ಒಂದು ಮೆಸೇಜ್. ಅದು ಒಬ್ರು ಹೇಳಿದ್ರು, ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಹೇಳಿ. ಇಲ್ಲಿ 86ನೇ ಮನೆ ಇದೆ. ನಾನು ಕೆಲವು ದಿಕ್ಕಿನಲ್ಲಿ ಅದನ್ನು ಹೇಳಿದ್ದೇನೆ, ಉಲ್ಲೇಖಿಸಿದ್ದೇನೆ. ಬಹುಶಃ ಒಂದು ಪ್ರಾಸಂಗಿಕ ಒಂದು 2-3 ಸಂದರ್ಭ ಬಿಟ್ಟರೆ ಮತ್ತೆ ಎಲ್ಲ ಸಂದರ್ಭದಲ್ಲಿಯೂ ಕೊಟ್ಟ ದಾನಿಯ ಜಾತಿ ಬೇರೆ, ಪಡೆದುಕೊಂಡ ಫಲಾನುಭವಿಯ ಜಾತಿ ಬೇರೆ. ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ನಾವು ಪತ್ರಿಕೆ ತೆಗೆದ್ರೆ ಈಗ ನೀವು ನೋಡ್ತಾ ಇದ್ದೀರಿ, UGCಯದ್ದು ಕೂಡ ಜಾತಿಯ ಲೆಕ್ಕದಲ್ಲೇ ಎಲ್ಲ ಕಾನೂನುಗಳು ಈಗ ಆಗ್ತಾ ಇವೆ. ಎಲ್ಲ ಘೋಷಣೆಗಳು ಜಾತಿಯ ಲೆಕ್ಕದಲ್ಲೇ ಮಾಡಿ, ಓಟು ನಮಗೆ ಯಾವುದನ್ನ ಏನು ಮಾಡಿದರೆ ಹೆಚ್ಚು ಸಿಗ್ತದೆ ಎಂಬ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವು ಈಗ ಮುಂದೆ ಹೋಗುದಲ್ಲ, ಪುನಃ ರಿವರ್ಸ್ಗೆ ಹಿಂದೆ ಹೋಗ್ತಾ ಇದ್ದೇವೆ. ಈ ಕಾಲಘಟ್ಟದಲ್ಲಿ ನಮ್ಮ ಸಂಪರ್ಕಕ್ಕೆ ಬಂದ ದಾನಿಗಳೆಲ್ಲ ಎಷ್ಟು ನಿಸ್ಪೃಹರು ಹೇಳಿದ್ರೆ, ಒಬ್ಬರೇ ಒಬ್ರು ಇಂಥ ದಾನಿ ಜಾತಿಯವರಿಗೆ ಕೊಡ್ಲಿ ಅಂತ ಹೇಳಿ ಮೊನ್ನೆ ವಿಜಯ್ ಕುಮಾರ್ ನಾನು ಉಲ್ಲೇಖಿಸಿದ್ದೆ, ಯಾರು ಕೂಡ ಹೇಳಿಲ್ಲ. ಕೆಲವರು ಒಂದು ಸಣ್ಣ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ರೆ, ಹುಡುಗಿ ಆದ್ರೆ ಒಳ್ಳೆಯದು ಹೇಳಿ, ಅದೊಂದು ಸಣ್ಣ ಫಲಾನುಭವಿ ಹುಡುಗಿ ಆದ್ರೆ ಒಳ್ಳೆಯದು ಅಂತ. ಅದು ಒತ್ತಾಯ ಮಾಡಲಿಲ್ಲ, ಇದು ಹುಡುಗಿ. ಇದು ಯಾಕಂದ್ರೆ ಊರಿನವ್ರಿಗೆ ಗೊತ್ತಾಗಬೇಕು. ಪ್ರತಿಯೊಂದು ಊರಲ್ಲಿ ಈಗ ಜಾತಿಯ ಸಂಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಅಲ್ಲ, ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಮುದಾಯ ಭವನ, ಅದಕ್ಕೆ ಸರ್ಕಾರ ಹಣ ಕೊಡ್ತದೆ, ಕಲಾರಂಗಕ್ಕೆ ಹಣ ಕೊಡ್ತಾ ಇಲ್ಲ. ಕಲಾರಂಗ ಈಗ ವಾರ್ಷಿಕ 4-5 ಕೋಟಿಯ ಕೆಲಸ ಮಾಡ್ತಾ ಇದೆ, ಸರ್ಕಾರದಿಂದ 1 ರೂಪಾಯಿ ಸಿಗುದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ವೋಟ್ ಬ್ಯಾಂಕ್ ಇಲ್ಲ, ಎಲ್ಲರೂ ಸೇರಿದ್ದಾರೆ, ನಮ್ಮಲ್ಲಿ ಎಲ್ಲ ಜಾತಿಯವರಿದ್ದಾರೆ. ಆದ್ರಿಂದಲೇ ಈ ಸಂಸ್ಥೆಗೆ ಸ್ವಾಮೀಜಿಯವರಿಂದ ಹಿಡಿದು ಶಾಸಕರವರೆಗೆ ಎಲ್ಲರೂ ಕೂಡ ದಾನಿಗಳು. ಯಾರು ಕೂಡ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದಂತಹ ಸಂಸ್ಥೆ ಇದಲ್ಲ. ಇನ್ನು ಭಾಸ್ಕರ ಭಟ್ರ ನಾನು ಉಲ್ಲೇಖ ಮಾಡಲೇಬೇಕು. ನಾವೆಲ್ಲ ನೀವು ದೀರ್ಘಾಯುಷ್ಯಾಗಿಂತ ಸ್ವಾರ್ಥದಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ, ನೀವೊಂದು ಮಾತು ಹೇಳಿದ್ರಲ್ಲ, ನಾನು ಇರುವಷ್ಟು, ಇದು ಬಹಳ ಲಘುವಾಗಿ ಮಾತಾಡಿದ್ದು, ಹಾಗಲ್ಲ. ನಿಮ್ಗೆ ಹೇಳಬೇಕು, ಅವರ
ಪರಿಸ್ಥಿತಿಯನ್ನು ಹೇಳಬೇಕು. 13 ವರ್ಷದ ಹಿಂದೆ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಬೇರೆ ಬೇರೆ ಸಮಸ್ಯೆಗಳಿವೆ. ಆ ಸಮಸ್ಯೆಯ ನಡುವೆಯೂ ಕೂಡ ಅವರು ಸಮಾಜದ ಮೇಲೆ ಪ್ರೀತಿ, ವಿದ್ಯಾರ್ಥಿಗಳ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರಲ್ಲ, ಅದು ಅವರ ಹೃದಯವಂತಿಗೆ. ಅವ್ರು 100 ಕಾಲ ಬಾಳಲಿ ಅಂತೇಳಿ ನಾವು ಎಲ್ಲ ಪ್ರಾರ್ಥಿಸೋಣ. ಇನ್ನು 2 ಕಾರ್ಯಕ್ರಮ, ನಮ್ಮ ಕಾರ್ಯಕರ್ತರ ಒಂದು ಪರಿಚಯ ಮತ್ತು ಸ್ವಾಮೀಜಿಯವರ ಅನುಗ್ರಹ ಸಂದೇಶ. ಈಗಾಗಲೇ ನರಸಿಂಹ ಎಷ್ಟು ಮನೆ ಅವರದ್ದು? 3ನೇ ಮನೆ. ನಿಜಕ್ಕೂ ನಾವು 100ನೇ ಮನೆ ಮಾಡುವಾಗ ನಾವು ಇವರನ್ನೆಲ್ಲ ವಿಶೇಷ ರೀತಿಯಲ್ಲಿ ಗೌರವಿಸಲಿಕ್ಕಿದೆ. ಸ್ವಾಮೀಜಿಯವರ ಒಂದು ನೋಡಿ, ಅಷ್ಟು ದೂರದಿಂದ ಬಂದು ಎಷ್ಟು ನಿಯತ್ತಿನಿಂದ ಅಣ್ಣ ಹೆಚ್ಚುತ್ತೆ. ಊರಿನವರಿಗೆ ಗೊತ್ತಾಗಬೇಕಾದ್ರೆ ಅವರು 5 ಮನೆಯ ಪ್ರಾಯೋಜಕರು ಅವರೇ. 5 ಮನೆ ಅವರೇ 86ರಲ್ಲಿ. ಮತ್ತೆ ಎಲ್ಲಾ ಮನೆಗಳು, ಆರಂಭದ ಕೆಲವು ಮನೆ ಬಿಟ್ರೆ ಎಲ್ಲಾ ಮನೆ ಅವರೇ ಹೋಗಿ ನಿಂತು ಕೇವಲ ಈಗ ಇದಕ್ಕೆ ಒಟ್ಟಿನ ನಮಗೆ ತಗ್ಗಿದ್ದು 7 ಲಕ್ಷ ರೂಪಾಯಿ. ಇಷ್ಟು ಸಣ್ಣ ಮೊತ್ತದಲ್ಲಿ ಇಷ್ಟು ಭವ್ಯವಾದ ಮನೆ ಆಗಬೇಕಾದ್ರೆ ಅವರ ಆ ವಿಭಾಗದಲ್ಲಿರುವ ಅವರ ಕ್ಷಮತೆಯೇ ಕಾರಣ. ಅದರಿಂದ ದೊಡ್ಡ ಕ್ರೆಡಿಟ್ ಅವರಿಗೆ ಹೋಗ್ತದೆ. ಮತ್ತೆ ತುಂಬಾ ಇದೆ ಹೇಳಲಿಕ್ಕೆ ನನಗೆ, ಯಾಕಂದ್ರೆ ನನ್ನ 15 ನಿಮಿಷ ಅವರೊಬ್ಬರಿಗೆ ಆಗ್ತದೆ. ಅದರಿಂದ ಅದನ್ನು ಸ್ಕಿಪ್ ಮಾಡ್ತೇನೆ. ನಮಗೆಲ್ಲ ನಿಜ ಅರ್ಥದಲ್ಲಿ ನೇತಾರರು. ಎಸ್ ವಿ ಭಟ್ರು ಉಪಾಧ್ಯಕ್ಷರು. ನಮ್ಮ ಈ ಸಂಸ್ಥೆ 51 ವರ್ಷ ಆಯಿತು. ಆರಂಭದಿಂದಲೂ ಈ ಸಂಸ್ಥೆಯನ್ನು ಬಲ್ಲವರು. ಮತ್ತೆ ಮಕ್ಕಳ ಮೇಲೆ ಪ್ರೀತಿ. ನಾನು ಈಗಾಗಲೇ ಹೇಳಿದ ಹಾಗೆ ಅವರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಇವತ್ತಿಗೂ ಕೂಡ ಮನೆ ಭೇಟಿ ಮಾಡ್ತಾರೆ. ಈ ವರ್ಷ 630 ಮನೆಗೆ ಭೇಟಿ ಮಾಡಿದ್ದೇವೆ ಸ್ವಾಮೀಜಿ. ಈ ಮನೆಗೂ ನಾವು ಬಂದದ್ದು, ನಮ್ಮ ಕಾರ್ಯಕರ್ತರು. ನಮಗೆ ಬಂದವರಿಗೆ 2-3 ಈ ಮನೆಗೆ ಎಸ್ ವಿ ಭಟ್ರು, ನಾಗರಾಜ್ ಹೆಗಡೆ ಮತ್ತೆ ರಾಮಚಂದ್ರ ಅಡಿಗರು ಬಂದದ್ದು. ಈ ಮನೆಗೆ ಇವರೇ ಬಂದಿದ್ದಾರೆ. ಹುಡುಕುದು ಎಷ್ಟು ಕಷ್ಟ. ಆರಂಭದಲ್ಲಿ ಅಂತೂ ಈಗಂತೂ ಗೂಗಲ್ ಆದ್ರೂ ಅದು ಕೆಲವೊಮ್ಮೆ ವರ್ಕ್ ಆಗುದಿಲ್ಲ, ಗೂಗಲ್ ಸಿಗುದಿಲ್ಲ. ಇನ್ನು ಬೈಂದೂರು ಇಂಟೀರಿಯರ್ ಎಲ್ಲ ತುಂಬಾ ಕಾಡು ಮೇಡನ್ನು ಹತ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ ಊಟವೂ ಇಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿ 8-9 ಗಂಟೆ ಮನೆ ಬರುವಾಗ 10-12 ಮನೆ ಭೇಟಿ ಮಾಡಬಹುದು. ಒಟ್ಟು 600 ಮನೆ ಇದೆ. ಎಲ್ಲರೂ ನಾವೆಲ್ಲ ಮನೆ ಭೇಟಿ ಮಾಡಿದವರೇ. ಆದ್ರಿಂದ ಹುಡುಕುದು ಸಣ್ಣ ಕೆಲಸ ಅಲ್ಲ. ಮನೆಗೆ ಹೋಗಿ 630ರಲ್ಲಿ 285 ಮಕ್ಕಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವರು ನಾಡ್ದು ಕ್ಯಾಂಪಿಗೆ ಯಾರು ಬರೋದಿಲ್ಲ, ಅವರನ್ನು ಡಿಲೀಟ್ ಮಾಡ್ತೇವೆ. ಲೆಟರ್ ಯಾರು ಬರೋದಿಲ್ಲ, ಡಿಲೀಟ್ ಮಾಡ್ತೇವೆ. ಯಾಕಂದ್ರೆ ಕೃತಜ್ಞತೆಯನ್ನು ನಾವು ಅಪೇಕ್ಷಿಸ್ತೇವೆ ಅವ್ರ ಹತ್ರ. ಸೊ ಅಂತಹ ಒಂದು ಕೆಲಸವನ್ನ ಅವರಿಂದ ಹಿಡಿದು ಎಲ್ಲರೂ ಇಲ್ಲಿದ್ದ ಎಲ್ಲರೂ ಮಾಡ್ತಾ ಇದ್ದಾರೆ. ಎಸ್ ವಿ ಭಟ್ರು. ಆಮೇಲೆ ವಿಶ್ವನಾಥ ಶೆಣೆಯರು, ಅವರು ಉಡುಪಿಯ ಹಿರಿಯ ದಾನಿ. ಮತ್ತೆ ಎಲ್ಲ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಧಾರ್ಮಿಕ ದೊಡ್ಡ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಸತಿಪತಿಯರಿಬ್ಬರು ಕೂಡ ಆಫ್ಟರ್ ಡೆತ್ ಅದನ್ನ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಂಶೋಧನೆಗೆ. ಆ ರೀತಿ ಇಡೀ ತನುಮಾನ ಧನವನ್ನ ಸಮಾಜಕ್ಕೆ ಅರ್ಪಿಸಿದವರು. ಒಂದು ಪ್ರಶಸ್ತಿಯನ್ನು, ಅದು ಸುಮಾರಿದೆ, ನಾನು ಹೇಳ್ತಾ ಹೋದ್ರಲ್ಲ, 1 ಲಕ್ಷ ರೂಪಾಯಿ ಒಂದು ಪ್ರಶಸ್ತಿ ಇದೆ. ಕಲಾರಂಗದಲ್ಲಿ ಒಂದು ಕಲಾವಿದನಿಗೆ ಒಂದು ಪ್ರಶಸ್ತಿ ಇಟ್ಟಿದ್ದಾರೆ. ಈ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋದ್ರೆ ನನಗೆ 10 ನಿಮಿಷ ಬೇಕು ಕನಿಷ್ಠ ಹೇಳಿದ್ರೆ. ಸ್ಕಿಪ್ ಮಾಡ್ತಾ ಇದ್ದೇನೆ. ಸದಾಶಿವರಾವ್ ನಮ್ಮ ಕೋಶಾಧಿಕಾರಿ, ಅವರು ಒಂದು 5-6 ಕೋಟಿಯ ಟ್ರಾನ್ಸಾಕ್ಷನ್ ಈ ಸಂಸ್ಥೆ ಮಾಡ್ತಾ ಇದೆ. ಯಾರ ಹತ್ರ ದುಡ್ಡು ಕೇಳುವುದಿಲ್ಲ. ಕೆಲ ನೆನಪು ಮಾಡ್ತೇವೆ, ಸ್ವಾಮೀಜಿ ಅವ್ರ ನೆನಪು ಮಾಡ್ತೇವೆ, ಬರ್ತದೆ ಅಷ್ಟೇ ಹಣವನ್ನು ನಾವು ಕಟ್ಟಿಬಿಡ್ತೇವೆ. FD ಇಲ್ಲ ನಮ್ಮ ಹತ್ರ. ಅದನ್ನಷ್ಟು ಪಾರದರ್ಶಕವಾಗಿ ಆಡಿಟ್ ಮಾಡ್ತಾ ಇರೋರು ಸದಾಶಿವರಾವ್. ಪೂರ್ಣಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು. ಅವರ ಪುಸ್ತಕ ಡಿಗ್ರಿ ಕಾಲೇಜಿನಲ್ಲಿ 10-20 ಸಲ ಮುದ್ರಣ ಆಗಿದೆ, ಈಗಲೂ ಕೂಡ ಪಠ್ಯವಾಗಿದೆ. ನಾಗರಾಜ್ ಹೆಗಡೆ ಅವರು ಜಿ ಶಂಕರ್ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರು ಮತ್ತೆ ಪರ್ಕಳ ಹೈಸ್ಕೂಲ್ ದೊಡ್ಡ ಸಂಸ್ಕೃತ ಟೀಚರ್ ಆಗಿದ್ದಾರೆ. ಯಕ್ಷ ಶಿಕ್ಷಣದಲ್ಲಿ ಮತ್ತೆ ಕಲಾರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಬೈಕ್ ಇಟ್ಕೊಂಡು ಪ್ರತಿ ವರ್ಷ 50-60 ಮನೆ ಭೇಟಿ ಮಾಡ್ತಾರೆ. ನಾಗಭೂಷಣ್ ಭಟ್ಟು ನಿವೃತ್ತ ಗಣಿತ ಅಧ್ಯಾಪಕರು, ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು. ಈಗಲೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಜಯರಾಮ್ ಪಡಿಯಾರರು ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ಅಧಿಕಾರಿ. ಪ್ರತಿ ತಿಂಗಳು ಕಲಾರಂಗಕ್ಕೆ ಬಂದು 5,000 ರೂಪಾಯಿ, ಇವತ್ತು ನಿನ್ನೆ ಬಂದು 5,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಬಂದೇ ಕೊಡೋದು, ನೆಫ್ಟ್ ಮಾಡಿ ಹೇಳಿದ್ದಾರೆ. ಅಷ್ಟೊಂದು ಅದರ ಬಗ್ಗೆ ಪ್ರೀತಿ ಅವರು. ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ಅಧಿಕಾರಿ. ಆನಂದ್ ಶೆಟ್ರು ಕಿದ್ಯೂರ್ ಹೈಸ್ಕೂಲ್ನ ನಿವೃತ್ತ ಲೈಬ್ರೇರಿಯನ್, ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರು. ಮನೆ ಭೇಟಿ ಮಾಡಿ ವರದಿ ಒಪ್ಪಿಸ್ತಾ ಇದ್ದಾರೆ. ವಿಜಯ್ ಕುಮಾರ್ ಅಂಬಾತಾನೆ ಮುದ್ರಡೆಯರ ಸಹೋದರ. ನಾನು ಈಗಾಗಲೇ ಹೇಳಿದಾಗೆ 85ನೇ ಮನೆಯ ಪ್ರಾಯೋಜಕರು ಅವರು. ದುಡ್ಡು ಕೊಡ್ತಾರೆ, ಕೆಲಸವೂ ಮಾಡ್ತಾರೆ, ನಮಗೆ ಮಾರ್ಗದರ್ಶನವೂ ನೀಡ್ತಾರೆ. ಒಂದು ಪ್ರಶಸ್ತಿಯನ್ನು, ಯಕ್ಷಚೇತನ ಪ್ರಶಸ್ತಿ ಅಂತ ಇಟ್ಟುಕೊಂಡು ಕಲಾರಂಗದ ಕಾರ್ಯಕರ್ತರಿಗೆ ಗೌರವಿಸುವ ಒಂದು ಅವಕಾಶವನ್ನು ಮಾಡಿದ್ದಾರೆ. ತಾರಾ ಮೇಡಮ್ ಬ್ರಹ್ಮಾವರ ಗೌರ್ಮೆಂಟ್ PU ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಉಡುಪಿಯ ಗರ್ಲ್ಸ್ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು, ದೊಡ್ಡ ಶಿಕ್ಷಣ ತಜ್ಞರು. ಅವರಿಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ. ಈಗ ನೋಡಿ, ಅವರು ಮೊನ್ನೆಗೂ ಬಂದಿದ್ರು, ಇವತ್ತು ಬಂದಿದ್ರು. ತುಂಬಾ ದೊಡ್ಡ ಇಂಗ್ಲಿಷಿನ ಬಗ್ಗೆ ತುಂಬಾ ಗಟ್ಟಿಯಾದ ತಿಳುವಳಿಕೆ ಇರುವಂತ ವ್ಯಕ್ತಿ. ಅವರ ಇಡೀ ಕುಟುಂಬವೇ ಹಾಗೆ. ಅವರ ತಂದೆ ಕೂಡ ದೊಡ್ಡ ಶಿಕ್ಷಣ ತಜ್ಞರು. ಅವರ ತಮ್ಮ ನಮ್ಮ ದೊಡ್ಡ ದಾನಿ ರಾಜೇಂದ್ರ ಕೆದ್ಲಾಯ. ಮೀನಾಲಕ್ಷ್ಮಣ ಅಡ್ಡಿ ಅಂತ ಅವರು ಉಡುಪಿಯ ದೊಡ್ಡ ದಾನಿಯೂ ಹೌದು, ಸಾಮಾಜಿಕ ಕಾರ್ಯಕರ್ತ ಹೌದು. ಮಕ್ಕಳಿಗೆ ನಿಮಗೆಲ್ಲ ಆದರ್ಶ. ಅವರು ಬದುಕನ್ನ ಹಠದಿಂದ ಕಟ್ಟಿಕೊಂಡು ಈಗ ಎಲ್ಲರ ಮುಂದೆ ಸಾಧಕಿಯಾಗಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಯಕ್ಷ ಶಿಕ್ಷಣ ಟ್ರಸ್ಟ್ನ ಅವರು ಟ್ರಸ್ಟ್ನ ಸದಸ್ಯರು ಆಗಿದ್ದಾರೆ. ಸ್ವತಃ
ಕಲಾವಿದೆ ಕೂಡ, ಯಕ್ಷಗಾನ ನಾಟಕ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಕಲಾಪ್ರೇಮಿ, ದಾನಿ. ವಿನೋದ ಮೇಡಮ್ ಸರ್ಕಾರಿ ಪ್ರೌಢಶಾಲೆ ಬೀಜಾಡಿಯ ಮುಖ್ಯ ಶಿಕ್ಷಕಿ. ಆಮೇಲೆ ಸೀತಾರಾಮ್ ಭಟ್ರು ನನ್ನ ಮಡದಿ. ಸೀತಾರಾಮ್ ಭಟ್ ನನ್ನ ಅಣ್ಣ, ಕಿದಿಯೂರು ಹೈಸ್ಕೂಲಲ್ಲಿ ಕನ್ನಡ ಸೋಷಿಯಲ್ ಸ್ಟಡೀಸ್ನ ಅಧ್ಯಾಪಕರಾಗಿ ಸೇವೆ ಮಾಡಿದ್ದಾರೆ. ನಮಗೆಲ್ಲ ಸದಾ ನಮ್ಮನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿದವರು. ಬೋನಪ್ರಸಾದ್ ಹೆಗಡೆಯವರು ಕಾರ್ಯಕಾರಿ ಸದಸ್ಯರು, ಉಡುಪಿಯ ದೊಡ್ಡ ಸಾಮಾಜಿಕ ಕಾರ್ಯಕರ್ತರು, ಕಯ್ಯಾರ ಕೆಂಜಣ್ಣರಯ್ಯ ಅಳಿಯ. ಮತ್ತು ತುಂಬ ಇದೆ ಹೇಳಲಿಕ್ಕೆ. ನಾವೆಲ್ಲ ಪ್ರತಿ ಮನೆಗೆ ಹೋಗ್ತೇವೆ. ಯಾಕಂದ್ರೆ ನಾವು ಹೇಳೋದುಂಟು, ಎಲ್ರಿಗೂ ಒಂದು ಮನೆ ಒಕ್ಕಲಿಗೆ ಮಾತ್ರ ಅಲ್ಲ, ನಮ್ಗೆ ಹಾಗಲ್ಲ, 86ನೇ ಮನೆ ಒಕ್ಕಲಿದು. ಆ ಸಂಭ್ರಮವನ್ನ ಪಡ್ತಾ ಇದ್ದೇವೆ ನಾವು. ಆ ಮನೆಯವರು ಎಷ್ಟು ಖುಷಿ ಪಡ್ತಾರೋ ನಮ್ಮ ಇಡೀ ತಂಡ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಇಲ್ಲದ ನೋಡಿ ವಿಶ್ವನಾಥ್ ಶೆಣೆಯರು ಕೂಡ, ನಾವು ಎಷ್ಟೋ ಸಲ ಅವರು ಬರೋದು ಬೇಡ ಅಂತ ಸ್ಕಿಪ್ ಮಾಡೋದು, ಆದ್ರೂ ಬರ್ತಾರೆ ಅವರು. ಯಾಕೆ ಹೇಳಿದ್ರೆ ಆ ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬದುಕಿನ ಸೊಗಸು. ಸುಜೇಂದ್ರ ಹಂದೆ ನಿಮ್ಗೆಲ್ಲ ಇಲ್ಲಿ ಊರಿನವ್ರಿಗೆ ಹೇಳೋದು ಬೇಡ, ನಮ್ಗೆ ಮೊದಲೇ ಗೊತ್ತಿದೆ. ಶ್ರೀಧರ್ ಹಂದೆರ ಸುಪುತ್ರ, ಇಲ್ಲಿಯೇ ಸರಸ್ವತಿ ಗಂಗೊಳ್ಳಿ ಸರಸ್ವತಿ ವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ, ದೊಡ್ಡ ಕಲಾವಿದರು. ಅವ್ರಿಗೆ ಬಿಡುವಿದ್ರೆ ನಮ್ಮಲ್ಲಿ ಬಂದ್ರೆ ಎಲ್ಲ ಯಾವ ಕೆಲಸಕ್ಕೂ ರೆಡಿ ಅವರು. ಕುರ್ಚಿ ಇಡುವಂದರೆಲ್ಲೂ ವೇಷ ಹಾಕುವಲ್ಲಿಯವರೆಗೆ. ಈಗ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿದ್ದಾರೆ, ಬಿಡುವಿಲ್ಲದ ವ್ಯಕ್ತಿ. ರಾಜಗೋಪಾಲಾಚಾರ್ಯರು ನಿವೃತ್ತ ಹಿಂದಿ ಟೀಚರು. ಮಕ್ಕಳೇ, ನೀವೆಲ್ಲ ಅವರ ಮಾರ್ಗದರ್ಶನ ಪಡಿಬೇಕು. ತುಂಬ ನಿವೃತ್ತರಾದ ಮೇಲೆಯೂ ಸ್ವಾಮಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹಿಂದಿಯನ್ನ ಬಹಳ ಸುಲಭವಾಗಿ ಕಲಿಸಿಕೊಡುವವರು. ಎಷ್ಟೋ ಸ್ವಾಮಿಗಳು ಅವರ ಹಿಂದಿ ಪಾಠವನ್ನು ಕಲಿತಿದ್ದಾರೆ. ನಮಗೆ ಮಾರ್ಗದರ್ಶಕರು, ದೊಡ್ಡ ಅವರ ಬಳಗ ಇದೆ, ದೊಡ್ಡ ನೆರವನ್ನು ಅವರ ಮೂಲಕ ನಾವು ಪಡೆಯುವ ಹಾಗೆ ಆಗಿದೆ. ಮಂಜುನಾಥ್ ಹೆಬ್ಬಾರರು ಉಡುಪಿಯ ದೊಡ್ಡ ಕ್ಯಾಟ್ರರು, ಅವರ ಮಡದಿ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಾರೆ. ಉಡುಪಿಯ ದೊಡ್ಡ ಸಾಮಾಜಿಕ ಕಾರ್ಯಕರ್ತರು, ಬೇರೆ ಬೇರೆ ಮುಖ್ಯವಾಗಿ ಹಿಂದೂ ಸಂಘಟನೆಯಲ್ಲಿ ತುಂಬ ತೊಡಗಿಸಿಕೊಂಡವರು, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು. ನಾರಾಯಣ ಹೆಗ್ಡೆಯವರು ಮಿಲಾಗ್ರೇಸ್ ಕಾಲೇಜಿನಲ್ಲಿ ನಿವೃತ್ತ ಕನ್ನಡ ಉಪನ್ಯಾಸಕರು. ಬೆಳಿಗ್ಗೆ ಸಂಜೆ ಅವರ ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚು ಕಲಾರಂಗದಲ್ಲಿ ಇದ್ದು, ಮುಖ್ಯವಾಗಿ ಮಕ್ಕಳಿಗೆ, ವಿದ್ಯಾಪೋಷ ಮಕ್ಕಳೆಲ್ಲರ ಪತ್ರವನ್ನು ನೋಡಿ ಪ್ರತಿಯೊಬ್ಬರಿಗೂ ಅವರಿಗೂ ಫೋನ್ ಮಾಡಿ ಮಾರ್ಗದರ್ಶನ ನೀಡುವವರು. ದೊಡ್ಡ ದಾನಿ. ಅದೇ ತುಂಬ ಇದೆ ಹೇಳಲಿಕ್ಕೆ. ಇವರೆಲ್ಲ ಕಾರ್ಯಕರ್ತರು. ಅವರು ಕೂಡ ಪ್ರತಿ ವರ್ಷ 60-70 ಮನೆಗೆ ಹೋಗ್ತಾರೆ. ಮನೆ ಭೇಟಿ ಮಾಡಿ ವರದಿಯನ್ನು ಒಪ್ಪಿಸಿ ದುಡ್ಡು ಕೊಟ್ಟು, ಸಮಯ, ಅನುಭವವನ್ನು ಕೊಟ್ಟು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದು. ಪ್ರಭಾಕರ್ ಬಂಡಿಯವರು MJCಯಲ್ಲಿ ಅವರು ಬಯಾಲಜಿ ಉಪನ್ಯಾಸಕರಾಗಿದ್ದಾರೆ. ಈ ವರ್ಷ ನಮ್ಮ ಕಮಿಟಿಗೆ ಸೇರ್ಕೊಂಡಿದ್ದಾರೆ. ದೊಡ್ಡ ಸಾಮಾಜಿಕ ಕಾರ್ಯಕರ್ತರು, ಬೇರೆ ಬೇರೆ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಿಶೋರ್ ಶಿವದ್ಯಾರ್ ಇಲ್ಲಿ ಇಲ್ಲಿ ಇತ್ಲ ಬನ್ನಿ. ಕೃಷ್ಣಮೂರ್ತಿ ಭಟ್ರು ಅವರು ಪುತ್ತೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಆದ್ರೂ ಕೂಡ ಬಿಡುವಿದ್ದಾಗ ಬರ್ತಾರೆ, ಮನೆ ಭೇಟಿ ಮಾಡ್ತಾರೆ. ಅವರು ದಾನಿ. ಅವರ ಕುಟುಂಬ ಒಂದು ಮನೆಗೆ, ಒಬ್ಬ ಕಲಾವಿದನಿಗೆ, ಸಿದ್ದಾಪುರದಲ್ಲಿ ಒಬ್ಬ ಕಲಾವಿದನಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದೆ ಒಂದು 4-5 ತಿಂಗಳ ಹಿಂದೆ. ಆಮೇಲೆ ಇಲ್ಲಿ ಅಶೋಕ್ ನಿಟ್ಟೂರು ಹೈಸ್ಕೂಲ್ನಲ್ಲಿ PT ಟೀಚರ್. ವಿದ್ಯಾಪೋಷಕ ಎಲ್ಲ ಮಕ್ಕಳ ಸಮಾನ ಮಾಹಿತಿ ಅವರಿಗೆ ಗೊತ್ತಿದೆ. ಫೋನ್ ನಂಬರ್ ಇರ್ಬೋದು, ಅವರ ಮನೆಯ ಬಗ್ಗೆ ಇರ್ಬೋದು, ಕ್ಲಾಸ್ ಇರ್ಬೋದು. ಮತ್ತೆ ನಮ್ಮ ಕ್ಯಾಂಪ್ ಆಗುವಾಗ, ಮನೆ ಭೇಟಿ ಆಗುವಾಗ, ಡಿಸ್ಟ್ರಿಬ್ಯೂಷನ್ ಆಗುವಾಗ ಅವರ ದೊಡ್ಡ ಅನುಭವ ಈ ಸಂಸ್ಥೆಗೆ ಪ್ರಾಪ್ತಿ ಆಗ್ತದೆ. ಪ್ರತಿ ದಿವಸ ಎಂಬಂತೆ ಕಲಾರಂಗಕ್ಕೆ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅನಂತರಾಜ್ ಉಪಾಧ್ಯಾಯರು ನಮ್ಮ ಬ್ರ್ಯಾಂಡ್ ಟ್ರಾನ್ಸಾಕ್ಷನ್, ನಮ್ಮಲ್ಲಿ ಒಂದು 2-3 ಜನ ಮಾತ್ರ ಪೇಯ್ಡ್ ಇರುವುದು, ಮತ್ತೆಲ್ಲರೂ ಫ್ರೀ. ದಿವಸ ಬ್ಯಾಂಕಿಗೆ ಈ ಮನೆ ಆಗುವಾಗ ಯಾರಿಗೂ ₹1 ಕ್ಯಾಶ್ ಕೊಡಲಿಲ್ಲ. ಪಾಪ ಮೆಸ್ಸಿ ಅವರಿಗೆ ಕೂಡ ಹಾಗೆ. ವಾರ ಕೆಲವೊಮ್ಮೆ ಶನಿವಾರ ರಜೆ ಆದರೆ ಸೋಮವಾರ ಬಟವಾಡೆ. ₹1 ಕ್ಯಾಶ್ ಇಲ್ಲ, ಎಲ್ಲವೂ ನೆಫ್ಟ್. ದಿವಸ 10-20 ಚೆಕ್ ಹಾಕ್ಲಿಕ್ಕೆ ಇರ್ತದೆ. 10-100 ಮಕ್ಕಳಿಗೆ ನೆಫ್ಟ್ ಮಾಡ್ಲಿಕ್ಕಿದೆ. ಯಾಕಂದ್ರೆ 1200 ಮಕ್ಕಳಿದ್ದಾರೆ, ಅವರಿಗೆಲ್ಲ ಹಣವನ್ನು ನೆಫ್ಟ್ ಮಾಡೋದು. ಮೊದಲ ಪತ್ರ ಬಂದಾಗ 50%, ಎರಡನೇ ಪತ್ರ ಬಂದಾಗ 50%. ಆಮೇಲೆ ಕಲಾವಿದರಿಗೆ ನೆಫ್ಟ್. ಎಲ್ಲ ಬ್ಯಾಂಕಿಗೆ ಹೋಗಿ ಅದರ ಟ್ರಾನ್ಸಾಕ್ಷನ್ ಮಾಡೋದು ಅನಂತರಾಜ್ ಉಪಾಧ್ಯಾಯ ಪ್ರತಿ ದಿವಸ ಬರ್ತಾರೆ. ಕಿಶೋರ್ ಶಿವದ್ಯಾರ್ LIC ನಿವೃತ್ತ ಅಧಿಕಾರಿ, ದೊಡ್ಡ ಯಕ್ಷಗಾನ ಪ್ರೇಮಿ. ಈ ವರ್ಷ ನಾವು 50ನೇ ವರ್ಷವನ್ನ 50 ಜನ 70 ವರ್ಷ ದಾಟಿದ ಕಲಾವಿದರಿಗೆ ₹55,000 ಕೊಟ್ಟು ಸನ್ಮಾನಿಸಿದೆವು. ಒಬ್ಬ ಕಲಾವಿದನ ದುಡ್ಡನ್ನು ಅವರೇ ಕೊಟ್ಟಿದ್ದಾರೆ, ನಾರಾಯಣ ಹೆಗಡೆ ಕೊಟ್ಟಿದ್ದಾರೆ, ಗಂಗಾಧರ್ ಕೊಟ್ಟಿದ್ದಾರೆ. ಸ್ವಾಮೀಜಿಯವರು 2 ಕಲಾವಿದರ ಮೊತ್ತವನ್ನು ಸ್ವಾಮೀಜಿಯವರಿಂದ ನಾನು ಪಡ್ಕೊಂಡಿದ್ದೇನೆ. ಹೀಗೆ ಒಂದು ತಂಡವಾಗಿ. ಮತ್ತೆ ಗಣೇಶು ನಮ್ಮ, ನಾನು ಫೋಟೋಗ್ರಾಫರ್ ಹೇಳೋದಿಲ್ಲ, ನಮ್ಮ ತಂಡದ ಸದಸ್ಯರೇ. ಅವರು ಯಾವುದೇ ಹಣವನ್ನು ತಗೊಳ್ಳದೆ, ನಾವು ಒತ್ತಾಯ ಮಾಡಿ ಸ್ವಲ್ಪ ಖರ್ಚು ಕೊಡ್ತೇವೆ, ಅವರು ಕೇಳ್ತಾ ಇಲ್ಲ. ಆದ್ರಿಂದ ನಮಗೆ ಪ್ರಚಾರ ಅವರಿಬ್ರು, ಪ್ರಶಾಂತ್ ಮಲ್ಯಾಡಿ ಲೈವ್ಸ್, ಇದನ್ನೊಂದು ಎಡಿಟ್ ಮಾಡಿ ಗ್ರೂಪಿಗೆ ಹಾಕ್ತೇವೆ. ಅದು ತುಂಬ ಕೆಲಸ ಮಾಡ್ತಾರೆ. ಅದನ್ನು ನೋಡಿ ಎಷ್ಟೋ ಜನ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡ ಗ್ರೂಪ್ ಇದೆ. ದೇಶ ವಿದೇಶದಲ್ಲಿ ಇವತ್ತಿನ ಕಾರ್ಯಕ್ರಮ ಕೂಡ ಅದನ್ನು ಎಡಿಟ್ ಮಾಡಿ ಹಾಕ್ತೇವೆ. ಅದು ದೊಡ್ಡ ಮೆಸೇಜ್. ನಾವು ಯಾರ ಹತ್ರ ಹೋಗಿ ಕೇಳುವುದಿಲ್ಲ, ಅದರಿಂದ ಪ್ರೇರಿತ. ಈಗ ಭಾಸ್ಕರ್ ಭಟ್ರು ಹೇಳಿದ್ರಲ್ಲ, ಅದನ್ನು ನೋಡಿ ಎಷ್ಟೋ ಜನ ಸ್ಫೂರ್ತಿಗೊಳಗಾಗ್ತಾರೆ. ನಾವು ಇಂಥದ್ದು ಬದುಕಿನಲ್ಲಿ ಒಮ್ಮೆ ಮಾಡ್ಬೇಕು ಹೇಳಿ ಹೀಗೆ ಒಂದು ಕುಟುಂಬವಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಯಾರು ಬಾಸ್ ಲೆಕ್ಕಕ್ಕೆ ಮಾತ್ರ, ಅವರ ಅಧ್ಯಕ್ಷರು, ನಾನು ಕಾರ್ಯದರ್ಶಿ. ಆದರೆ ಯಾವ ಕೆಲಸಕ್ಕೂ ಎಲ್ಲರೂ ಪ್ರತಿಯೊಬ್ಬರು ಸಿದ್ಧರಾಗಿರೋ ಒಂದು ತಂಡ ಇದು. ಈ ಕಾಲಘಟ್ಟದಲ್ಲಿ ನಮಗೆ ಪೇಜಾವರ ಶ್ರೀಗಳು ಮೊದಲು ಆಶೀರ್ವಾದ ಮಾಡಿದ್ದು, ಅವರ ಕಟ್ಟಡದಲ್ಲಿ 25 ವರ್ಷ ಇದ್ದದ್ದು ಮಹಾಪೋಷಕರು. ಎಲ್ಲ ಯತಿಗಳ ಅನುಗ್ರಹಕ್ಕೆ ನಾವು ಭಾಜನರಾಗಿದ್ದೇವೆ. ಅದೇ ನಮ್ಮ ಪುಣ್ಯ. ಇವತ್ತು ವಿದ್ಯಾವಲ್ಲಭರು ನಮ್ಮ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದಾರೆ.
ಹೇಳಬೇಕು ಅದು ಅಂದರೆ ತಪ್ಪಾಗಬಾರ್ದು. ಹಾಂ ಶಾಲೆ ಒಂದು ನಿಮಿಷ ನಿಲ್ಲಿ ಟೀಚರ್, ಒಂದು ನಿಮಿಷ ನಿಲ್ಲಿ. ಪೂರ್ಣಿಮಾ ಮೇಡಮ್ ಮತ್ತೆ ಉಳಿದವರು ನಿಲ್ಲಿ, ಪೂರ್ಣಿಮಾ ಮೇಡಮ್ ಶಾಲೆಯಲ್ಲಿ ಅವರು ಹಾಗೆ ಒಂದು ಕುಟುಂಬವಾಗಿ ಇಡೀ ತಂಡ ತೊಡಗೋದ್ರಿಂದ ಹೆಚ್ಚಿನ ಸಲ ಪರ್ಸೆಂಟೇಜ್ 100 ಮುಖ್ಯ ಅಲ್ಲದಿದ್ರು ಅದು ಕೂಡ ಮುಖ್ಯ ಹೌದಲ್ಲ ಬರ್ತಾ ಇದೆ. ಅದಕ್ಕೆ ಕಾರಣ ಎಲ್ಲರೂ ಪೂರ್ಣಿಮಾ ಮೇಡಮ್ ಹಾಗೆ ಸುಲೋಚನಾ ಮೇಡಮ್, ಅವರ ಗಂಡ ದೊಡ್ಡ ರಂಗ ನಟರಾಗಿದ್ರು ನಾಯ್ರಿ ಅವರು, ಹಾಗೆ ಸಂಪತ್ ಗಣಿತ ಅಧ್ಯಾಪಕರು, ಹಾಗೆ ರವಿ ಪ್ರಕಾಶ್ ಅವರು, ರವಿ ಪ್ರಸಾದ್ ಅವರು PT ಟೀಚರ್ ಹೌದು, ಸೋಷಿಯಲ್ ಸ್ಟಡೀಸ್ ಅಲ್ಲ ಮೊದಲು ಮಾಡ್ತಾ ಇದ್ರು. ಹೀಗೆ ಅವರು ಇಡೀ ತಂಡವಾಗಿ ಕೆಲಸ ಮಾಡಿದ್ರಿಂದ ಆ ಶಾಲೆ ಈಗ ತುಂಬಾ ಉಚ್ಚಲ ಸ್ಥಿತಿಗೆ ಬರ್ತಾ ಇದೆ. ಅದರಿಂದ ಅವರನ್ನ ಭಾಸ್ಕರ್ ಭಟ್ರಿಗೆ ಬಹುಶಃ ತುಂಬಾ ಖುಷಿಯಾಗಿರ್ಬೋದು ಅವರ ಉಪಸ್ಥಿತಿ. ವಿದ್ಯಾವಲ್ಲಭರು ಆಯ್ತು ಸರ್, ನಮ್ಮ ವಿದ್ಯಾಭೂಷಣ ಹೇಳಿ ಹೆಸರು ಹೇಳಿಬಿಡಿ ಪಟ್ಟ. ಅಲ್ಲಲ್ಲ ಹೆಸರು ಸರ್. ಹಾ ಯಾರು ಮನೆ ಯಾರಿಗೆ ಆಗ್ತಾ ಇರೋದು ಈಗ? ಶಾವ್ಯ ಅಮೂಲ್ಯನಿಗೆ. ಮತ್ತೆ ಅವಳು ಬರಲ್ಲ, ಶಾವ್ಯ ಬರಲಿಲ್ಲ. ಮತ್ತೆ ಅವಳು ಶಾವ್ಯನಿಗೆ ಹೇಳಿಲ್ವಾ? ಮನೀಷಾ ಶಾವ್ಯ ಕೂತ್ಕೊಳ್ಳಿ. ನಾವೆಲ್ಲ ಪರ್ಯಾಯದಲ್ಲಿಯೂ ನಮ್ಮದು ಕೆಲವಂತೂ ನಿಶ್ಚಿತ. ಮೊದಲು ತಾಳಮದ್ದೆ ಸಪ್ತಾಹ ಮಾಡ್ತಾ ಇದ್ದೆವು. ಕಲಾವಿದರ ಸಮಾವೇಶ ರಾಜಾಂಗಣದಲ್ಲಿ ಆಗೋದು. ಯಕ್ಷಕಿಶೋರ ಸಂಭ್ರಮ ಅದು ಸುಮಾರು 15-20 ದಿವಸ ರಾಜಾಂಗಣದಲ್ಲಿ ಆಗೋದು. ಆಮೇಲೆ ವಿದ್ಯಾಭೂಷಣ ಸ್ಕಾಲರ್ಶಿಪ್ ರಾಜಾಂಗಣದಲ್ಲಿ ಆಗೋದು. ಆನಂತರ ಪ್ರತಿ ತಿಂಗಳು ಮೀಟಿಂಗ್ ಎಲ್ಲ ನಾವು ರಾಜಾಂಗಣದಲ್ಲೇ ಮಾಡ್ತಾ ಇದ್ದೆವು. ಡಿಗ್ರಿ ಅವರದ್ದು, ಇಂಜಿನಿಯರಿಂಗ್ ಮಕ್ಕಳದ್ದೆಲ್ಲ. ಅದೆಲ್ಲ ಪರ್ಯಾಯದವರು ಸ್ವಾಮೀಜಿಯವರು ಕೂಡ ನಮಗೆ ಅನುಗ್ರಹ ಮಾಡ್ತಾ ಇದ್ರು, ಅವಕಾಶ ಕೊಡ್ತಾ ಇದ್ರು. ಕೆಲವು ಪರ್ಯಾಯದಲ್ಲಿ ನಿಮ್ಗೆ ಗೊತ್ತಿದೆ, ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಆದರೆ ನಾನಂತೂ ಸಾಮಾನ್ಯ ಒಂದು 20 ಪರ್ಯಾಯ ಆಗಿರ್ಬೋದು, ನೋಡಿರ್ಬೋದು ಹತ್ತಿರದಲ್ಲಿ ಕಲಾರಂಗದ ದೆಸೆಯಿಂದ 17-18 ಇರ್ಬೋದು. ಅದೆಲ್ಲದರಲ್ಲಿಯೂ ನಾವು ತುಂಬ ಖುಷಿಯಲ್ಲಿ ಹಗೂರವಾಗಿ, ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ, ಅವರು ಇದ್ದಾರಂತೆ ಮುಖಸ್ಥಿತಿ ಮಾಡೋದಲ್ಲ, ನಾವು ಹೀಗೆ ಖಾಸಗಿ ಮಾತಾಡುವಾಗಲೂ ಹೇಳ್ತಾ ಇದ್ದೆವು. ಸ್ವಾಮೀಜಿಯವರ 2ನೇ ಪರ್ಯಾಯ, ಮೊದಲನೇ ಪರ್ಯಾಯ ಅವರು ಅರ್ಧ ಪರ್ಯಾಯ ಮಾಡಿದ್ದಾರೆ. 2ನೇ ಪರ್ಯಾಯದಲ್ಲಿ ನಮಗೆ ಇಡೀ ತಂಡ, ಆ ಮಠದ ತಂಡ ನಮಗೆ ಅಷ್ಟು ಸುಖಕರವಾಗಿ ಅವಕಾಶವನ್ನು ಕಲ್ಪಿಸಿದೆ. ಯಾಕಂದ್ರೆ ನಮ್ಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ತಿಂಡಿ ಇರ್ಬೋದು, ಅಲ್ಲಿ ವ್ಯವಸ್ಥೆ ಇರ್ಬೋದು, ಅಷ್ಟು ಸ್ವಾಮೀಜಿಯವರ ಸೂಚನೆ ಪ್ರಕಾರ ತಂಡ ನಿರ್ವಹಿಸಿದೆ. ಒಂದು. 2ನೇದು, ವಿದ್ಯಾಪೋಷಕಿಗೆ ನಾವು ಕೇಳಿದಷ್ಟು ಮೊತ್ತವನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡುವ 20% ಶ್ರೀಮಠ ಕೊಡಬೇಕು ಅಂತ ನಮ್ಮದು ಕೇಳಿಕೆ ಇದ್ದದ್ದು. ಫಸ್ಟ್ ವರ್ಷ 88 ಮಕ್ಕಳಿಗೆ 1,22,000 ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಟ್ಟದ್ದು. ಅದ್ಮಾರು ಸ್ವಾಮಿಗಳು ಬ್ಲ್ಯಾಂಕ್ ಚೆಕ್ ಕೊಟ್ಟರು, ಎಷ್ಟು ಬರ್ಕೊಳ್ಳಿ ಅಂತ. ಆಗ 22,000, 20% ಹೇಳಿದ್ರೆ ಅದು ಬೆಳೀತಾ 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 ಈ ವರ್ಷ ಅಂದರೆ ಕಳೆದ ವರ್ಷ ಅಕ್ಟೋಬರ್ಗೆ ನಾವು 1,38,00,000. ಅದರ 28% ಹೇಳಿದ್ರೆ 15-25 ಲಕ್ಷ ಮೇಲೆ ಆಗ್ತದೆ. ನಾವು ಕೇಳುವಾಗಲೇ ನಮಗೆ ಮುಜುಗರ ಆಗ್ಬೋದು. ಸೊ ಅದನ್ನು ನಾವು 10% ಅಂತ ಮಾಡಿದ್ದೇವೆ ಈಗ. 10% ಆದರೂ ಕೂಡ ದೊಡ್ಡ ಮೊತ್ತವೇ, ಯಾಕಂದರೆ ಮಠಕ್ಕೆ ಅದರದ್ದೇ ಆದಂತಹ ಬೇರೆ ಬೇರೆ ಚಟುವಟಿಕೆಗಳಿವೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕೇಳಿದಷ್ಟು ಮೊತ್ತ, ಆಗ 2 ವರ್ಷವೂ 7 ಲಕ್ಷ ರೂಪಾಯಿಯನ್ನ ಯಾವುದೇ ದುಗುಡ ದುಮ್ಮಾನ ಇಲ್ಲದೆ ಬಹಳ ಖುಷಿಯಿಂದ ಕೊಟ್ಟಿದ್ದಾರೆ. ಆ ದೃಶ್ಯ ನನಗೆ ಈಗಲೂ ನೆನಪಿದೆ. ವಿದ್ಯಾಪೋಷಕಿನ ಬಗ್ಗೆ ಅಷ್ಟು ಅವರಿಗೆ ಪ್ರೀತಿ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷ ದೊಡ್ಡ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ನಮ್ದು 50ನೇ ವರ್ಷಕ್ಕೆ ನಾವು 50 ಜನ ಕಲಾವಿದರ ಸನ್ಮಾನ ಮಾಡುವಾಗ 2 ಕಲಾವಿದರ ಮೊತ್ತವನ್ನು 1 ಲಕ್ಷ ರೂಪಾಯಿಯ ಮೊತ್ತವನ್ನು ಕೊಟ್ಟಿದ್ದಾರೆ. ಮತ್ತೆ ವಿದ್ಯಾಪೋಷಕಿಗೆ ಪ್ರತಿ ವರ್ಷ ನೆರವು ನೀಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಬ್ಬರು ಅವರ ಮಠದಲ್ಲಿ ಕೆಲಸ ಮಾಡ್ತಾ, ಅವರ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. 2 ಮಕ್ಕಳು, ಒಬ್ಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮಠದಲ್ಲಿ ಕೆಲಸ ಮಾಡ್ತಾ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾಳೆ. ಅವಳು ವಿದ್ಯಾಪೋಷಕ ಸ್ಟೂಡೆಂಟ್, ಅವರ ಆಶ್ರಯದಲ್ಲೇ ಇದ್ದಾರೆ. 2 ಮಕ್ಕಳಿದ್ದಾರೆ. ಹೀಗೆ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಎಲ್ಲ ಅಷ್ಟಮಠಾಧೀಶರ ಅನುಗ್ರಹ ಇದೆ. ಹಾಗೆ ವಿದ್ಯಾವಲ್ಲಭರ ಅನುಗ್ರಹವು ದೊಡ್ಡದು. ಅವರ ಅನುಗ್ರಹ. ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ತೆ ಪ್ರಣೇಶ ಪ್ರದೇಶ ಸದೃಶಂನು ಜಯ ಜಯ. ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದೆ. ಒಂದು ಯಕ್ಷಗಾನ ಕಲಾವಿದರನ್ನು ಪೋಷಿಸುವ ಒಂದು ಕಾರ್ಯ, ಮತ್ತೊಂದು ಒಳ್ಳೆಯ ವಿದ್ಯಾವಂತರು ಆದರೆ ಆರ್ಥಿಕವಾಗಿ ಹಿಂದೆ ಇರುವ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡತಕ್ಕಂತಹ ಈ ಒಂದು ಕಾರ್ಯವನ್ನು ನಮ್ಮ ಯಕ್ಷಗಾನ ಕಲಾ ಸಂಘ ನಡೆಸ್ತಾ ಇರುವುದು. ಯಾವಾಗಲೂ ಹೇಳ್ತಾ ಇರ್ತೇನೆ,
ನಮ್ಮ ಉಡುಪಿಯ ಒಂದು ಹೆಮ್ಮೆ ಅಂತ ಹೇಳಿದರೆ ಅದು ಯಕ್ಷಗಾನ ಕಲಾರಂಗ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು. ಯಾಕಂತ ಹೇಳಿದರೆ ಇವತ್ತು ಒಂದು ಸಂಸ್ಥೆ ಅಂತ ಹೇಳಿದ ಕೂಡಲೇ ಸಂಸ್ಥೆಯ ಕಟ್ಟಬೇಕಾದರೆ ತುಂಬ ಜನ ಬರ್ತಾರೆ. ಆದರೆ ಶ್ರಮ ಪಡಬೇಕು, ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸವನ್ನು ಮಾಡಬೇಕು ಅಂತಾದಾಗ ತುಂಬ ಜನ ಹಿಂದೆ ಬಿದ್ದು ಬಿಡ್ತಾರೆ. ಯಾರೋ ಒಬ್ಬರು ಇಬ್ಬರು ತುಂಬ ಶ್ರಮ ಪಡ್ತಾರೆ, ಆದರೆ ಉಳಿದವರು ಅದಕ್ಕೆ ಪೂರ್ಣ ಸಹಕಾರ ಕೊಡುವುದಿಲ್ಲ. ಆದರೆ ಯಕ್ಷಗಾನ ಕಲಾರಂಗದಲ್ಲಿ ಪ್ರತಿಯೊಬ್ಬರೂ ಸಹಿತ ಇದು ನಮ್ಮದೇ ಸಂಸ್ಥೆ ಎಂಬತಕ್ಕಂತಹ ಭಾವನೆ ಇಟ್ಟುಕೊಂಡು ಎಲ್ಲರೂ ಸಹಿತ ಕೈ ಜೋಡಿಸಿಕೊಂಡು ತಾವು ಮುಂದೆ ಹೋಗ್ತಾ ಇರುವುದು ಇದು ಯಕ್ಷಗಾನ ಕಲಾರಂಗದ ಒಂದು ವೈಶಿಷ್ಟ್ಯ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹಿತ ತುಂಬ ಶ್ರಮ ಪಡ್ತಾರೆ. ಈಗಲೇ ನಮ್ಮ ಮುರಳಿ ಕಡಕಾರ್ ಅವರು ಹೇಳಿದರು, ದೂರ ಊರಿಗೆಲ್ಲ ಹೋಗಿ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿನ ಆ ವಿದ್ಯಾರ್ಥಿನಿ ಮನೆಯನ್ನು ಅತ್ಯಂತ ಜೀರ್ಣವಾದ ಮನೆಯನ್ನು ನೋಡಿ ಯಾವ ತರಹ ಮನೆ ಕಟ್ಟಿಸಬೇಕು ಎಂಬ ವಿಚಾರವನ್ನು ಮಾಡಿ ಇಷ್ಟೆಲ್ಲ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಇದು ಪರವಾಗಿಲ್ಲ, ನಾನು ಹಿಂದಿನ ಒಂದು 8 ವರ್ಷದ ಹಿಂದೆ ಕಾಣಿಸ್ತದೆ ಬಜೆ ಅದೇ ಆ ಊರಿಗೆ ಹೋಗಿದ್ದೆ. ತುಂಬ ಒಳಗಿನ ರಸ್ತೆ, ಅದು ತುಂಬ ಕಾಡಿನ ಮಧ್ಯದಲ್ಲೆಲ್ಲ ಹೋಗಬೇಕು ನಾವು. ಆ ಮನೆ ಅಲ್ಲಿ ಹೋದಾಗ ನಮಗೆ ಬಹಳ ಆಶ್ಚರ್ಯ ಆಯಿತು, ನಮಗೆ ಇಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ ಅಂಥೇಳಿ. ಅಲ್ಲಿಯೂ ಅಷ್ಟೇ ತುಂಬ ಬಡತನ ಪಾಪ ಅವರಿಗೆ. ಅವ್ರು ಹೇಳ್ತಾ ಇದ್ರು ಒಂದೇ ಕೋಣೆ ಇರುವುದು, ಅಲ್ಲೇ ಒಂದು ಬಚ್ಚಲ ಮನೆ ಅವೆಲ್ಲ ವ್ಯವಸ್ಥೆಗಳಿದ್ದು ಅಂತ ಹೇಳಿ. ಅಲ್ಲಿಯೂ ಸಹಿತ ಸುಂದರವಾದ ಮನೆಯನ್ನು ಕಟ್ಟಿಸಿ ಅಲ್ಲಿನ ಆ ವಿದ್ಯಾರ್ಥಿನಿಗೆ ಸಹಾಯವನ್ನು ಮಾಡಿದರು. ಹೀಗೆ ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ತರಹವಾದ ಒಂದು ಸಹಕಾರವನ್ನು ಕೊಡ್ತಾ ಎಲ್ಲರಿಗೂ ಸಹಿತ ಒಂದು ರೀತಿಯಲ್ಲಿ ತಮ್ಮ ತಮ್ಮ ಕರ್ತವ್ಯ ಏನು ಎಂಬುದನ್ನು ತೋರಿಸಿಕೊಡ್ತಾ ಇದೆ ಕಲಾರಂಗ ಎಂಬುದು. ನಾವು ಬದುಕಿದಾಗ ದೇವರು ಕೊಟ್ಟಿರತಕ್ಕಂಥ ಹಣ, ಅದರಲ್ಲಿ ಸ್ವಲ್ಪ ಭಾಗ ನಾವು ಸ್ವೀಕಾರ ಮಾಡಬೇಕಂತೆ, ಸ್ವಲ್ಪ ಭಾಗ ದೇವರಿಗೆ, ಸ್ವಲ್ಪ ಭಾಗ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಇಲ್ದಿದ್ರೆ ಆ ಹಣ ಎಂಬುದು ವ್ಯರ್ಥ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ನಿಟ್ಟಿನಲ್ಲಿ ನಮಗೆ ದೇವರು ಕೊಟ್ಟಿರತಕ್ಕಂತಹ ಸಂಪತ್ತಿನ ಕೆಲವು ಭಾಗಗಳನ್ನು ನಾವು ಸಮಾಜಕ್ಕೂ ಕೊಡಬೇಕು. ಅದರಲ್ಲಿಯೂ ಇಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸ, ಅದು ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯುವವರು ಒಳ್ಳೆಯ ಬುದ್ಧಿವಂತರಾಗಿರ್ತಾರೆ, ಒಳ್ಳೆಯ ವಿದ್ಯೆಯನ್ನು ಕಲಿಯಬೇಕು, ಒಳ್ಳೆಯ ಆಸಕ್ತಿ ಇದೆ ಅವರಿಗೆ. ಆದರೆ ಅವರ ಮನೆಯಲ್ಲಿ ಸಮಸ್ಯೆಗಳು, ಆರ್ಥಿಕವಾದ ಸಮಸ್ಯೆಗಳು, ಸರಿಯಾದ ಮನೆ ಇರುವುದಿಲ್ಲ, ವ್ಯವಸ್ಥೆಗಳಿರುವುದಿಲ್ಲ. ಆ ಮನೆಯಲ್ಲಿ ಕೂತುಕೊಂಡು ಅವರು ವಿದ್ಯೆ ಕಲಿಯಬೇಕಂತ ಹೇಳಿದಾಗ ತುಂಬ ಶ್ರಮ ಪಡಬೇಕಾಗುತ್ತೆ. ಅಂತಹ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಒಂದು ಸರಿಯಾದ ಸೂರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. 86ನೇ ಮನೆ ಉದ್ಘಾಟನೆ ಇವತ್ತಾಯಿತು ಅಂತ ಹೇಳಿದರು. ನನಗೆ ಬಹಳ 86 ಅಂದರೆ ಸಂಖ್ಯೆ ನೋಡಲಿಕ್ಕೆ ಭಾಳ ಕಡಿಮೆ ಅಂತ ಅನಿಸ್ಬೋದು ನಮಗೆ. 86 ಅಂತೇಳಿ ಒಂದು ಮನೆ ಕಟ್ಟಿಸಬೇಕಾದ್ರೇ ಸಾಕಾಗಿ ಬಿಟ್ಟಿರ್ತದೆ. ಅದರಲ್ಲಿ 86 ಮನೆ ಕಟ್ಟಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈಗಲೇ ಹೇಳಿದರು 86 ಮನೆ ಕಟ್ಟಿಸಿ ಆಗಿದೆ, ಇನ್ನೂ ಈಗ ಆಗ್ತಾ ಇದೆ ಅಂತ ಹೇಳಿದರು. ಈಗ 3-4 ಮನೆ ಆಗ್ತಾ ಇದೆ ಅಂತ ಹೇಳಿದರು. ನನ್ನ ಪ್ರಕಾರ ಇದೇನೋ ಅರ್ಧ ಶತಕ ಬಾರಿಸ್ತಾ ಹೋಗ್ತಾನೆ ಇರ್ತದೆ ಕಾಣಿಸ್ತದೆ. ನನ್ನ ಪ್ರಕಾರ ಇದು 100-150 ಮನೆ ಹೋಗ್ತಾನೆ ಇರ್ತದೆ. ಇಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಏನೋ ಒಂದು ಸಂಕೋಚನೂ ಇಲ್ಲ, ಸಾಕಪ್ಪ ಇಷ್ಟು ಮಾಡಿದ್ರು ಸಾಕು ಎಂಬ ಭಾವನೆ ಇಲ್ಲ. ಮತ್ತೆ ಮಾಡೋಣ ಎಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರುವುದು ಅತ್ಯಂತ ಒಂದು ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಮುರಳಿ ಕಡೆಕಾರ್ ಅವರಾಗಿರ್ಬೋದು, ಗಂಗಾಧರ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಸಹಿತ ಮೊದಲಿಂದಲೂ ನಾವು ನೋಡಿಕೊಂಡೇ ಬರ್ತಾ ಇದ್ದೇವೆ. ನಾವು ಎಲ್ಲರಲ್ಲೂ ಬಹಳ ಉತ್ಸಾಹ ಇದೆ. ಹೇಗಾದರೂ ಇಂತಹ ಒಂದು ಯಕ್ಷಗಾನ ಕಲಾವಿದರಿಗೆ ಪೋಷಣೆ ಮಾಡುವುದು, ಈ ತರಹ ವಿದ್ಯಾರ್ಥಿಗಳ ಒಂದು ಬೆಂಬಲ ಕೊಡುವುದು, ಇವೆಲ್ಲ ಕೆಲಸವನ್ನು ನಾನು ಮಾಡ್ತಾ ಇರೋದು ಮೊದಲು ನೋಡ್ತಾ ಇದ್ದೇನೆ ನಾನು. ಮತ್ತು ಯಾರೂ ಸಹಿತ ಇದರಲ್ಲಿ ಯಾವ ಸ್ವಾರ್ಥನೂ ಅವರಿಗಿಲ್ಲ. ಒಂದು ರೀತಿಯಲ್ಲಿ ಅಂದರೆ ಏನೋ ಮಾಡ್ತಾ ಇದ್ದೇವೆ, ಪ್ರಚಾರ ಪಡೆಯಬೇಕು. ಕೆಲವೆಲ್ಲ ಸಂಸ್ಥೆಗಳು ಇರ್ತವೆ, ಸ್ವಲ್ಪ ಕೊಟ್ಟು ಬಹಳ ಪ್ರಚಾರ ಪಡೆಯುವುದು ಅಂತ ಇರ್ತವೆ. ಕೆಲವು ಸ್ವಲ್ಪ ಕೆಲಸ ಮಾಡ್ತೇವೆ, ಪ್ರಚಾರ ಮಾತ್ರ ಬಹಳ ಇರುತ್ತೆ ಅದರಲ್ಲಿ. ಆದರೆ ಯಾವುದೇ ಪ್ರಚಾರವನ್ನು ಬಯಸದೇನೆ ಯಾರು ಹಣವನ್ನು ಕೊಡ್ತಾರೋ ಪ್ರಾಮಾಣಿಕ ಖರ್ಚು ಮಾಡ್ತಾ ಏಕೈಕ ಸಂಸ್ಥೆ ಅಂದರೆ ಅದು ಯಕ್ಷಗಾನ ಕಲಾರಂಗ ಅಂತ ನಾವು ಹೇಳ್ಬೋದು.
ಯಕ್ಷಗಾನ ಕಲಾರಂಗಕ್ಕೆ ಯಾರಾದರೂ ಸಹಿತ ಆಲೋಚನೆ ಮಾಡದೆ ಹಣ ಕೊಟ್ಟು ಬಿಡ್ಬೋದು. ಯಾಕಂತೇಳಿ ಯಾವುದೇ ಒಂದು ಸಂಶಯ ಬೇಡ, ಈ ಹಣ ವ್ಯರ್ಥವಾಗಿ ಬಿಡುತ್ತೆ, ಅವರು ಒಳ ಹಾಕೊಳ್ತಾರೆ, ಈ ತರಹದ ಯಾವುದೇ ಒಂದು ಭಾವನೆ ಬೇಕಾಗಿಲ್ಲ. ಪ್ರಾಮಾಣಿಕ, ನೀವು ಎಷ್ಟು ಹಣ ಕೊಟ್ಟಿದ್ದೀರೋ ಅಷ್ಟು ಹಣವನ್ನು ಪ್ರಾಮಾಣಿಕವೇ ಖರ್ಚು ಮಾಡತಕ್ಕಂಥ ಸಂಸ್ಥೆ ಯಕ್ಷಗಾನ ಕಲಾರಂಗ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇಂತಹ ಸಂಸ್ಥೆ ನಮ್ಮ ಉಡುಪಿಯಲ್ಲಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಸಂತೋಷ, ಹೆಮ್ಮೆ ನಮಗೆ ಆಗ್ತಾ ಇದೆ. ಇವತ್ತು ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ ಇವತ್ತು ಒಂದು ರೀತಿಯಲ್ಲಿ. ಮುರಳೀಕರ ಸೂಚ್ಯವಾಗಿ ಹೇಳಿದರು, ಎಲ್ಲ ಮುಗಿದ ಮೇಲೆ ಮಾಡುವವರು ನಮ್ಮ ಅಂಥೇಳಿ. ಆದರೆ ಹಸಿವಿದ್ದಾಗಲೇ ನಾವು ತಿನ್ನಬೇಕಂತೆ. ಆ ತರಹವಾಗಿ ಅವಶ್ಯಕತೆ ಇದ್ದಾಗ ಆ ಕೆಲಸ ಆಗಿ ಬಿಡಬೇಕದು, ಯಾವಾಗಲೂ ಆ ಕೆಲಸ ಆಗುವುದಲ್ಲ. ಅಂತಹ ಕೆಲಸವನ್ನು ನಮ್ಮ ಕಲಾರಂಗದವರು ಮಾಡ್ತಾ ಇರುವುದು ಅತ್ಯಂತ ಸಂತೋಷ. ನಮ್ಮ ನಿಸರ್ಗ ಅವರು ತುಂಬ ಭಾವುಕರಾಗಿ ಆ ಮಾತನ್ನು ಹೇಳಿದರು. ಅಂದರೆ ಅಷ್ಟೇ ಎಷ್ಟು ಸಂತೋಷ ಆಗಿರ್ಬೋದು ಅವರಿಗೆ ಅಂತ ಹೇಳಿ. ಅಂದರೆ ಆ ಸಣ್ಣ ಮನೆಯಲ್ಲಿ ಕೂತ್ಕೊಂಡಿದ್ದರು, ಆದರೂ ಆ ಮನೆಯಲ್ಲಿ ಕೂತುಕೊಂಡು ವಿದ್ಯೆಯನ್ನು ಕಲಿತು 95% ಪಾಸ್ ಆಗಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಗ್ರೇಟ್ ಅಂತಲೇ ನಾವು ಹೇಳ್ಬೋದು ಆ ವಿದ್ಯಾರ್ಥಿನಿಯನ್ನು. ಅಂತಹ ವಿದ್ಯಾರ್ಥಿನಿ ಇವತ್ತು ಮಾತಾಡಬೇಕಾದರೆ ತುಂಬ ಭಾವುಕರಾಗಿ ಮಾತಾಡಿದರು. ಅಂದರೆ ಅಷ್ಟು ಒಳಗೆ ಸಂತೋಷ ಆಗ್ತಾ ಇದೆ. ತಾವು ಪಟ್ಟ ಶ್ರಮಕ್ಕೆ ಫಲ ಸಿಕ್ಕಿದೆ ಎಂಬುವ ಭಾವನೆ ಅವರಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣರು ನಮ್ಮ ಎಲ್ಲ ಸಂಘದವರು, ಕೇಂದ್ರದವರು, ಮುಖ್ಯವಾಗಿ ನಮ್ಮ ಭಾಸ್ಕರ ಭಟ್ರು. ಅವರು ನಮ್ಮವರೇ, ನಾವು ಬಹಳ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅವರ ಬಗ್ಗೆ. ನಾವು 2015ರಲ್ಲಿ ಅವರು ರಿಟೈರ್ಡ್ ಆದದ್ದು. ನಮ್ಮ ಶಾಲೆಯಲ್ಲಿ ನಾವೇನಾದರೂ ವಿಚಾರ ಬಂದಾಗ ಅವ್ರ ಹತ್ರ ಹೇಳಿದರೆ ಸಾಕು, ತುಂಬ ಶ್ರಮ ಪಡ್ತಾಯಿದ್ರು ಅವರು. ಎಲ್ಲ ಊರನ್ನು ಸೇರಿಸುವುದರಲ್ಲಿ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಮಾಡುವುದರಲ್ಲಿ ಯಾವ ಥರ ನಾವು ಪ್ರಯತ್ನ ಪಡಬೇಕು, ಎಲ್ಲ ವಿಚಾರದಲ್ಲಿಯೂ ಬಹಳ ತಾವು ಮುಂದೆ ನಿಂತುಕೊಂಡು ಬಹಳ ಉತ್ಸಾಹಿಗಳಾಗಿ ಕೆಲಸವನ್ನು ಮಾಡಿದವರು. ಅವರಿಗೆ ಹಾರ್ಟ್ ಸರ್ಜನ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜನ್ ಆಗಿತ್ತು. ಮಾಸ್ಟರ್ ಆಗಿದ್ದಲೇ ಆಗಿತ್ತು ಕಾಣಿಸ್ತಲ್ಲ, ಆವಾಗಲೇ ಆಗಿತ್ತು. ಆವಾಗ ನಮಗೆಲ್ಲ ತುಂಬ ಕಳವಳ ಆಯಿತು, ಏನಪ್ಪ ಏನು ಅಂತ ಹೇಳಿ. ಆದರೆ ಆಮೇಲೆ ಸ್ವಲ್ಪ ದಿವಸದಲ್ಲೇ ಮತ್ತೆ ಅವರು ಯಥಾ ಪ್ರಕಾರ ಶಾಲೆಗೆ ಬಂದು ತೊಡಗಿಕೊಂಡು ಮತ್ತೆ ಅದೇ ಒಂದು ಉತ್ಸಾಹವನ್ನು ಅವರು ತೋರಿದ್ದಾರೆ ನಮ್ಮ ಮಾಸ್ಟರ್ ಭಾಸ್ಕರ ಭಟ್ರು. ಅಂತಹ ಭಾಸ್ಕರ ಭಟ್ರು ಈ ಒಂದು ಸಂಸ್ಥೆಗೆ, ಕಲಾರಂಗಕ್ಕೆ 7 ಲಕ್ಷ ರೂಪಾಯಿಯನ್ನು ಕೊಟ್ಟಿರುವುದನ್ನು ಕಂಡಾಗ ನಮಗೆ ಬಹಳ ಸಂತೋಷವಾಯಿತು. ಅವರಿಗೆ ಅವರು ಹೇಳಿದರು, ನನಗೇನೋ ಬಹಳ ಹಾಗೆಲ್ಲ ಅಂತ ಹೇಳಿದರು ಅವರು. ಆದರೆ ನಾವು ಅದನ್ನು ಬಯಸುವುದಿಲ್ಲ. ಅವರು ದೀರ್ಘಕಾಲ ಬಾಳಲಿ, ಸಂತೋಷದಿಂದ ಬಾಳಲಿ. ಅವರ ಮೂಲಕ ಮತ್ತಷ್ಟು ಕೆಲಸಗಳು ನಮ್ಮ ಸಮಾಜಕ್ಕೆ ದೊರಕುವಂತಾಗಲಿ, ಕಾರ್ಯಗಳು ಸಮಾಜಕ್ಕೆ ದೊರಕುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದೇ ತರಹವಾಗಿ ಕಲಾರಂಗದ ಪ್ರತಿಯೊಬ್ಬರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ನಿಸರ್ಗ ಅವರು, ಅವರ ತಂದೆ ತಾಯಂದರು, ತಮ್ಮ ಎಲ್ಲರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ಇದರ ಮೂಲ ಇನ್ನೂ ನೀವೆಲ್ಲ ನಿಮ್ಮ ನಿಸರ್ಗ ಒಳ್ಳೆ ಕಲಿತು ಮುಂದೆ ಒಳ್ಳೆಯ ವಿದ್ಯಾರ್ಥಿನಾಗಿ ಒಳ್ಳೆಯ ಶೇಕಡವನ್ನು ಪಡೆದು ಒಳ್ಳೆಯ ಸಂಸ್ಥೆಯಲ್ಲಿ ನಿಮಗೆ ಜಾಬ್ ಸಿಕ್ಕಿದ ಮೇಲೆ ಈ ಸಂಸ್ಥೆಯನ್ನು ಮರೆಯಬಾರದು ಅಷ್ಟೇ. ಮತ್ತೆ ಈ ಸಂಸ್ಥೆಯನ್ನು ಕೆಲಸವನ್ನು ಮಾಡಿದೆ. ಇವತ್ತು ಕೆಲವರಲ್ಲಿ ನಮ್ಮ ಕಡೆಕಾರರು ಹೇಳಿದರು, ಎಷ್ಟೋ ಜನ ಸಂಸ್ಥೆಯನ್ನು ಮರೆಯುವುದಿಲ್ಲ, ಸಂಸ್ಥೆಯ ಆ ಒಂದು ಸಹಾಯವನ್ನು ಮರೆಯುವುದಿಲ್ಲ. ತಮಗೆ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ತಾವು ಸಹಕಾರ ಕೊಡ್ತಾರೆ ಅದಕ್ಕೆ ಅಂತ ಹೇಳಿ. ಕೆಲವರು ಅಂಥವ್ರು ಇದ್ದಾರೆ, ಕೃತಜ್ಞರು ಇರ್ತಾರೆ. ಎಲ್ಲವನ್ನು ಆದಮೇಲೆ ಮರೆಯುವ ಕೆಲವು ವ್ಯಕ್ತಿಗಳು ಇರ್ತಾರೆ ಆ ಸಂದರ್ಭದಲ್ಲಿ. ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ, ಕೆಲವು ಕಡೆಯಲ್ಲಿ ನಾವು ಕೊಡ್ತೇವೆ ಅದನ್ನು ನಾವು. ಆದ್ದರಿಂದ ಎಲ್ಲ ವಿದ್ಯಾರ್ಥಿ ಯಾರೂ ಸಹಿತ ಸಂಸ್ಥೆ ಮಾಡಿರುವ ಕೆಲಸವನ್ನು ಅವರು ಅಷ್ಟು ಶ್ರಮಪಟ್ಟು ಇಂತಹ ಒಂದು ಕೆಲಸವನ್ನು ಮಾಡಿರ್ತಾರೆ. ಅದನ್ನು ಮರೆಯದೇನೆ ಒಳ್ಳೆಯ ಸಂಸ್ಥೆಯನ್ನು ಸೇರಿ ಒಳ್ಳೆಯ ಕೆಲಸವನ್ನು ಸೇರಿ ಒಳ್ಳೆಯ ಜಾಬ್ ಮಾಡೋ ಪ್ರಸಂಗದಲ್ಲಿ ಈ ಸಂಸ್ಥೆಯನ್ನು ಮರೆಯದೇನೆ ನಿಮ್ಮಿಂದ ಆದ ಸಹಕಾರವನ್ನು ಸಂಸ್ಥೆಗೆ ಕೊಡ್ತಾ ಇರಬೇಕು. ನೀವು ತನ್ಮೂಲಕ ಪರಸ್ಪರಂ ಭಾವಯಂತಹ ಅಂಥೇಳಿ ನೀವು ಸಹಿತ ಅದರಿಂದ ಶ್ರೇಯಸ್ಸನ್ನು ಪಡಿತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು. ಇನ್ನು ಈ ಮನೆ ಕಡೆಗೆ ಬರುವುದಿಲ್ಲ, ಯಾಕಂದ್ರೆ ಎಷ್ಟೋ ಸಲ ಬಂದ್ರೆ ನಿರಾಶೆ ಬರ್ತದೆ. 80% ವ್ಯವಸ್ಥೆ ಹಾಗೆ. ಇವತ್ತಿನ ಖುಷಿ ಮಾತ್ರ ಸತ್ಯ, ಇನ್ನು ನಾಳೆ ಇದು ನಮ್ಗೆ ಗೊತ್ತಿಲ್ಲ, ಅದು ಅವಳಿಗೆ ಬಿಟ್ಟದ್ದು. ಇನ್ನೊಂದು ಮಾತನ್ನು ಉಲ್ಲೇಖಿಸಲೇಬೇಕು. ನಮ್ಮ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಒಬ್ಬ ಅತಿಥಿ ಹೇಳಿದ ಮಾತು, ಮನೆ ಎಂಬುದು ಒಂದು ಹುಡುಗಿಗೆ, ಆ ಮನೆಯಲ್ಲಿ ಇರುವವರಿಗೆ ಒಂದು ಸ್ವಾಭಿಮಾನದ ಸಂಕೇತ. ಈಗ ನಿಸರ್ಗನಿಗೆ ಯಾಕಾಯ್ತು ಹೇಳಿದ್ರೆ, ಮೊದಲಿನ ಮನೆಯ ಫೋಟೋ ಇದೆ ಸ್ವಾಮೀಜಿ, ಮತ್ತೆ ನೋಡಿ ಆ ಮನೆಗೆ ಬಹುಶಃ ಅವಳ ಫ್ರೆಂಡ್ಸ್ ಅನ್ನ ಕರೆಯುವ ಹಾಗಿರ್ಲಿಲ್ಲ, ಅವರ ಕುಟುಂಬಿಕರು ಬರುವ ಹಾಗಿರ್ಲಿಲ್ಲ, ಆ ಮನೆ ನೋಡಿದ್ರೆ ಒಳ ಹೋಗ್ಲಿಕ್ಕೆ ಬರುವ ಹಾಗಿರ್ಲಿಲ್ಲ. ಇದು ಪರ್ಯಾಯವಾಗಿ ಒಂದು ಹುಡುಗಿ, ಅದು ಮುಖ್ಯವಾಗಿ ಒಂದು ಹುಡುಗಿ ಆದ್ರೆ
ಅವಳಿಗೆ ದೊಡ್ಡ ಮುಜುಗರದ ಕೀಳರಿಮೆಯ ಒಂದು ಸಂಕೇತ ಅದು. ಈಗ ದೊಡ್ಡ ಸಿಕ್ಕಿದ್ದು ಹೇಳಿದ್ರೆ ಅವಳಿಗೆ ಒಂದು ರೀತಿಯ ಸ್ವಾಭಿಮಾನದ ಸಂಕೇತ ಆಯ್ತಿದೆ. ಈಗ ಈ ಮನೆ ಎಂಬುದು ಅವಳ ಒಂದು ಏನು ಆ ಕೀಳರಿಮೆ ಇತ್ತು ಅದು ದೂರವಾಗಿದೆ. ಆದ್ರಿಂದ ಅವ್ರು ತುಂಬ ಖುಷಿ ಪಟ್ಟಿದ್ದಾರೆ. ಇಡೀ ಕುಟುಂಬವನ್ನು ನಾನು ನೋಡ್ತಾ ಇದ್ದೇವೆ, ಅವರ ಟೋಟಲ್ ಗೆಸ್ಚರನ್ನು ನೋಡಿದ್ದೇವೆ. ಅವರಿಗೆ ತುಂಬ ಖುಷಿ ಇದೆ. ಮತ್ತೊಂದು ವಿಷಯ, ಒಂದು ವೇಳೆ 7 ಲಕ್ಷ ರೂಪಾಯಿಯನ್ನು ಅವರ ಕೈಗೆ ಕೊಟ್ಟಿದ್ರೆ ಖಂಡಿತಕ್ಕೂ ಈ ರೀತಿಯ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 7 ಲಕ್ಷದಷ್ಟೇ ಮಹತ್ವದ್ದು ಗಂಗಾಧರ್ರ ಈ ಕ್ಷೇತ್ರದ ಪ್ರಾವೀಣ್ಯತೆ, ಅವರ ಹತ್ರ ಇರುವಂಥ ಸ್ಕಿಲ್, ಕೌಶಲ. ಆದ್ರಿಂದ ಒಂದು ಫೋನ್ ಮಾಡಿದ್ರೆ ಅವ್ರ ಇಡೀ ತಂಡ ಇದೆ ಬಂದಿದೆ. ಒಬ್ರು ಮೇಸ್ತ್ರಿ ಸಿಕ್ಕಿದ್ರೆ ಸಾಕು, ಲೋಕಲ್ ಒಬ್ರು ಮೇಸ್ತ್ರಿ ಸಿಕ್ಕಿದ್ರೆ ಇಡೀ ಉಳಿದವರೆಲ್ಲ ಉಡುಪಿಯವರು, ಪ್ಲಾನಿಂಗ್ ಅವರದ್ದು. ಆದ್ರಿಂದ ಇದು ಸಾಧ್ಯ ಆಯಿತು. ಆದ್ರಿಂದ ಇಷ್ಟು ಮಿತವ್ಯಯದಲ್ಲಿ ಈ ಮನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ, ನೀವು ಸ್ವಾಮೀಜಿಯವರು ಹೇಳಿದಾಗೆ 100ನೇ ಮನೆಗೆ ಕೆಲವರು ಈಗ ಬುಕ್ ಮಾಡಿದ್ದಾರೆ. 100ನೇ ಮನೆ ನಮ್ಗೆ ಕೊಡ್ತೀರಾ, 100ನೇ ಮನೆ ನಮ್ಗೆ ಕೊಡ್ತೀರಾ, ಒಬ್ರಿಗೆ ಕೊಡುದಿಲ್ಲ ಅಂತ ಗೊತ್ತಾಯ್ತು, ಆಗುದಿಲ್ಲ ಹೇಳಿ 108ನೇ ಮನೆ ಕೊಡಿ ಅಂತ ಬುಕ್ ಮಾಡಿದ್ದಾರೆ. ಇದು ಸಂಸ್ಥೆಯ ಗುಡ್ ವಿಲ್, ಸ್ವಾಮೀಜಿಯವರ ಆಶೀರ್ವಾದದಿಂದ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಈ ತಂಡದ ಮಾಡ್ಲಿಕ್ಕೆ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಗಂಗೊಳ್ಳಿ ಪಂಚಾಯತ್ನ ಅಧ್ಯಕ್ಷ ಉಪಸ್ಥಿತರಿದ್ದಾರೆ. ಸ್ವಾಮೀಜಿಯವರು ಅವರಿಗೆ ಶಾಲನ್ನ ಹಾಕಿ ಪಾದ ವರ್ಷ ಆಗಿರುತ್ತದೆ. ನಿಜವಾಗಿಯೂ ನಿಸರ್ಗ ಮತ್ತು ಅವಳ ಕುಟುಂಬದವರು, ತಂದೆ ತಾಯಿ ತಮ್ಮ, ನಿಜಕ್ಕೂ ಅದೃಷ್ಟ ಬಂದರು. ಉಡುಪಿಯಿಂದ ಸ್ವಾಮೀಜಿಯವರು ಜೊತೆಗೆ ನಿಮ್ಮನ್ನೆಲ್ಲ ಹರಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ಸ್ವಾಮೀಜಿಯವರ ಪದ ಕೊಂಡರಿಕೆಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಭಾಸ್ಕರ್ ಭಟ್ರು, ನಮ್ಮ ಸಂಸ್ಥೆಯಲ್ಲಿ ಈ ಮನೆಯನ್ನ ಕೊಡುವವರಲ್ಲಿ ಈ ಮಧ್ಯಮ ವರ್ಗದವರ ದೊಡ್ಡ ಸಂಖ್ಯೆ ಇದೆ. ಅದು ಹೆಚ್ಚು ಸಂತೋಷವನ್ನು ಕೊಡ್ತದೆ. ತುಂಬಾ ಕೋಟ್ಯಾಧೀಶರು, ಲಕ್ಷಾಧೀಶರು ಅಲ್ಲ, ಇರುವ ತಮ್ಮ ಸಂಪತ್ತಿನಲ್ಲಿ ಒಂದು ದೊಡ್ಡ ಪಾಲನ್ನ ಈ ಧರ್ಮ ಕಾರ್ಯಕ್ಕೆ ಕೊಡುವಂತಹದ್ದು. ನೀವು ಎಲ್ಲರಿಗೂ ಮಾದರಿಯಾಗಿದ್ದೀರಿ. ನಿಮಗೆ ನಮಸ್ಕಾರ. ಹಾಗೆ ಗುಂಡೋಮೀಂದ್ರ ಬಂದಿದ್ದಾರೆ. ಅವರು ಶಾಲೆಯ ಸಂಚಾಲಕರು ಹೇಳುವುದನ್ನು ಆಗಲೇ ಹೇಳಿದರು. ನಿಮ್ಮ ಉಪಸ್ಥಿತಿಯನ್ನು ಈ ವತಿಯಲ್ಲಿ ಸ್ಮರಿಸಿಕೊಳ್ತಿದ್ದೆ. ಪಂಚಾಯತ ಅಧ್ಯಕ್ಷೆ ಜಯಂತಿ ಮೇಡಮ್ ಇದ್ದಾರೆ, ನಿಮಗೂ ಧನ್ಯವಾದಗಳು. ಹಾಗೆ ನಮ್ಮ ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಸಂಸ್ಥೆಯ ಎಲ್ಲ ಸದಸ್ಯರಿಗೆ, ಹೊಸದಾಗಿ ಸೀತಾರಾಮ್ ಭಟ್ರು ಬಂದಿದ್ದಾರೆ. ಅಂದ್ರೆ ಹೊಸದಾಗಿ ಅಂದ್ರೆ ಬಹುಶಃ ಮೊದಲು ಮುರಳಿಯವರು ಒಂದು ಮನೆ ಹಸ್ತಾಂತರಿಸುವಾಗ ಅವರು ಬಂದಿದ್ರು. ಇದು ಅವರು ಬರ್ತಾ ಇರುವ 2ನೇ ಮನೆ. ಹಾಗಾಗಿ ಹಿರಿಯರಾದ ಅವರನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಎಲ್ಲರಿಗೆ ನಾನು ನಮಸ್ಕಾರವನ್ನು ಹೇಳ್ತೇನೆ. ಎಲ್ಲರಿಗೂ ಕೃತಜ್ಞತೆ. ಇಲ್ಲ ಸರ್.